Shubhodaya, I am ready for positive change. ಶುಭೋದಯ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹಾಕ್ಬೇಕೆಲ್ಲರೂ. ಓಕೆ, ಅಂದರೆ ಸಕಾರಾತ್ಮಕತೆಯನ್ನು ಏನು ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ನಾನು ರೆಡಿಯಾಗಿದ್ದೀನಿ. ಯಾವ ರೀತಿ? ಸಕಾರಾತ್ಮಕತೆ ರೀತಿಯಲ್ಲಿ. ಎಲ್ಲ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕತೆ ಆಲೋಚನೆಗಳು, ವ್ಯಕ್ತಿಗಳು, ಶಕ್ತಿಗಳನ್ನೆಲ್ಲ ಬಿಟ್ಟು ಒಳ್ಳೆಯದಾಗಿ ಚೇಂಜ್ ಆಗೋಕ್ಕೆ ನಾನು ರೆಡಿಯಾಗಿದ್ದೀನಿ. ಪಾಸಿಟಿವ್ ಚೇಂಜ್, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಂತ, ಪಾಸಿಟಿವ್ ಚೇಂಜ್ ಆಗೋಕ್ಕೆ ರೆಡಿಯಾಗಿದ್ದೀನಿ ಅಂತ ನಾವು ಯಾವಾಗಲೂ ಈಗ ಹೇಳ್ತಾ ಇದ್ದರೆ ಅದು ನಮ್ಮ ಜೀವನದಲ್ಲಿ ಗಟ್ಟಿಸ್ತಾ ಹೋಗುತ್ತೆ ಅಲ್ವಾ? ನಾವೇನು ಹೇಳ್ತೀವೋ ಅದೇ ಆಗುತ್ತೆ. ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗು ಅಂತ ಹೇಳಿದ್ದಾರೆ ದೊಡ್ಡವರು. ಅಂದ್ಕೋ ಫಸ್ಟು ಏನಾಗಬೇಕು ಅಂತ, ಆವಾಗ ಆಗ್ತೀಯಾ? ಆಗಲೇಬೇಕು ಅಂತಿದ್ರೆ ದೇವರೇ ಆಗು, ಬೇರೆ ಇನ್ನೇನೇನೋ ಯಾಕೆ ಆಗ್ತೀಯಾ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗು. ಅಂದ್ಕೊಳ್ಳೋಕ್ಕೆ ಕಷ್ಟ ನಮಗೆ. ಏನಾಗಬೇಕು, ಏನಾಗಬೇಕು, ಏನು ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಹೌದಾ ಅಲ್ವಾ? ಎಸ್ ಮ್ಯಾಮ್, ಹೌದು. ಏನೇನೋ ಬೇಡದೇ ಇರೋದು ಅಂದ್ಕೊಳ್ಳೋದು. ಚೆನ್ನಾಗಿದೆ ಈ ಸೆಂಟೆನ್ಸ್. ಯಾವಾಗಲೂ ಬರೆದಿಟ್ಕೊಳ್ಳಿ, ಇಲ್ಲ ಹೇಳ್ತಾ ಇರಿ. ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗು. ಶುಭೋದಯ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಶುಭೋದಯ, ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ನಿನ್ನೆ ಕಾಲ್ ಮಾಡಿದ್ದೀರಾ, ಫೋನು ಜಿಂಕ ಹಾಸ್ಪಿಟಲಲ್ಲೇ ಇದೆ, ಹೋಗಿ ತಗೊಂಬರ್ಬೇಕು ಇವಾಗ. ಓ ಹೌದಾ? ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಓ ಸ್ವಿಚ್ ಆಫ್ ಆಗೋಗಿದೆ. ಆಮೇಲೆ ಯಾರೋ ನರ್ಸರು ಓಪನ್ ಮಾಡಿಬಿಟ್ಟು ಹೇಳಿದ್ರು ಇದೆ ಇಲ್ಲಿ ಅಂತ. ನಾನು ಮಾಡಿದ್ರು ಎತ್ತುತ್ತಾ ಇಲ್ಲ, ಅದಕ್ಕೆ ನಾನು ಸುಮಾರು ಸಲ ಮಾಡಿದೆ ನಿಮ್ಗೆ. ಇಲ್ಲ, ಅಲ್ಲಿ ಮೀಟಿಂಗ್ ಯಾರನ್ನೋ ಮೀಟ್ ಮಾಡಕ್ಕೆ ಹೋಗಿದ್ದೆ, ಸೈಲೆಂಟ್ ಅಲ್ಲಿ ನನಗೆ ಬಂದ್ಬಿಟ್ಟಿದ್ದೀನಿ. ಮಗಳೂ ಬಂದ್ಬಿಟ್ಟಿದ್ದಾಳೆ. ಮತ್ತೆ ಫೋನ್ ಅಲ್ಲ ಬೆಳಗ್ಗೆನೂ ಮಾಡಿದೆ ನಾನು, ಬೆಳಗ್ಗೆನೂ ಮಾಡಿದ್ದೆ ನಾನು, ತೆಗಿಲಿಲ್ಲ. ಹಾ, ಬೆಳಿಗ್ಗೆ ಬೆಳಗ್ಗೆ ಎಲ್ಲೋ ಹೋಗಿದ್ದೆ ಅನ್ಸುತ್ತೆ. ಬೇರೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಇಲ್ಲ, ನಿಮ್ ಕ್ಲಾಸು 6ರಿಂದ 7 ಅಲ್ವಾ? ಹೌದು, 7 ಆದ್ಮೇಲೆ ಮಾಡಿದ್ದು ನಾನು, 7:30ಗೆ. ಚಾರ್ಜ್ ಬೇರೆ ಇರಲಿಲ್ಲ ಸರ್. ಪದೇ ಪದೇ ಫೋನ್ಸ್ ಬರ್ತಾ ಇತ್ತಂತ ಸೈಲೆಂಟಿಗೆ ಹಾಕಿದೆ. ಈಗ ಫೋನ್ ಕಾಲ್ ಜಾಸ್ತಿ ಆಗೋಗಿದೆ, ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇದು ಅಡ್ವರ್ಟೈಸ್ಮೆಂಟ್ ಆ್ಯಡಲ್ಲೆಲ್ಲ ಬರ್ತಾ ಇದೆಯಲ್ಲ ಅದು. ಸುಬ್ರಹ್ಮಣ್ಯದು ಪೋಸ್ಟರ್ ರೆಡಿಯಾಗಿದೆ, ನಿನ್ನೆ ಹಾಕೋಣ ಅಂದರೆ ಫೋನ್ ಇಲ್ಲ. ಮಗಳು ಮೊಬೈಲಿಂದ ಹಾಕ್ತೀನಿ ಈಗ ಒಂದು ಅರ್ಧ ಗಂಟೆ 6 ಗಂಟೆಗೆ. ಬೇಗ ಬೇಗ ಜನ ರೆಡಿ ಆದರೆ ಒಂದು 25 ಒಳಗಡೆ ಹೋಗಿ ಬಂದ್ಬಿಡ್ಬೋದು. ಡೇಟ್ ಫಿಕ್ಸ್ ಆಗಿಲ್ವಾ ಇನ್ನೂ? 25ಕ್ಕೆ ಹೋಗೋಣ ಅಂತ, 25ಕ್ಕೆ ಹೋಗಿ 26ಕ್ಕೆ ಬರೋದು ಅಂತ. ಒಂದೇ ಅಲ್ವಾ? ಅಂದರೆ ಮಂಗಳವಾರ ಹೋದರೆ, ಮಂಗಳವಾರ ಯಾವತ್ತು ಬರುತ್ತೆ ಅವತ್ತು ಹೋದರೆ ಸ್ವಲ್ಪ, ಮಂಗಳವಾರ ಅಂದರೆ ಇದಲ್ವಾ ಏನದು, ಷಣ್ಮುಖನ ವಾರ, ಸುಬ್ರಹ್ಮಣ್ಯನ ವಾರ, ಅವತ್ತಲ್ಲಿ ವಿಶೇಷ ಅವತ್ತು ಅಂತ ವಿಶೇಷ ಇರುತ್ತೆ. ಮತ್ತೆ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ಸ್ವಲ್ಪ ದರ್ಶನ ಆಗೋಕ್ಕೆಲ್ಲ. ಕೇಳಿಸ್ತಾ ಇಲ್ಲ, ಕೇಳಿಸ್ತಿಲ್ವ? ಸೌಂಡ್ ಕೇಳಿಸ್ತಾ ಕಟ್ ಕಟ್ ಆಗುತ್ತೆ. ಒಂದೊಂದ್ಸತಿ ಕೇಳಿಸುತ್ತೆ, ಒಂದೊಂದ್ಸತಿ ಕೇಳಿಸಲ್ಲ. ಹೌದಾ? ವಾಯ್ಸ್ ಇದೆಯಲ್ಲ ಫುಲ್ಲು. ಅಂದರೆ ಮಂಗಳವಾರ ಹೋದರೆ ಸ್ವಲ್ಪ ಒಳ್ಳೇದು, ಒಂದು ಏನಾದ್ರು ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಆ್ಯಡ್ ಆಗಲಿ ಅಂತ. ವೀಕೆಂಡಲ್ಲಿ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ.
ಮತ್ತೆ ಇದೇನು ಮಂಗಳವಾರ ಎಲ್ಲ ಹೋದ್ರೆ ಮಂಗಳವಾರ ಎಲ್ಲ ಹೋದ್ರೆ ವರ್ಕಿಂಗ್ ಮಾಡೋರು ಬರಕ್ಕಾಗಲ್ಲ, ನಂಗೂ ಬರಕ್ಕಾಗಲ್ಲ. ಓ ಇದು ಒಂದು ಸಮಸ್ಯೆ. ಹೌದು. ಅಂದರೆ ಹಾಂ, ಸಂಡೇನೇ ಪ್ಲ್ಯಾನ್ ಮಾಡ್ಬೇಕಂಗಾದ್ರೆ. 21ಕ್ಕೆ ನಮ್ದು ಆ್ಯನಿವರ್ಸರಿ ಇದೆ, ಅವತ್ತು ಹೋಗೋಕ್ಕಾಗಲ್ಲ, ಅದಾದಮೇಲೆ ಹೋಗಬೇಕು. ಹ್ಮ್ ಅಂದರೆ ಇದು ಟ್ರಿಪ್ ಹೆಂಗಪ್ಪ ಅಂದರೆ, ಇದು ಊಟ ತಿಂಡಿ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅಷ್ಟೆಲ್ಲ ಏನು ಪ್ಲಾನ್ ಮಾಡೋಂಗಿಲ್ಲ. ಬರೀ ಜರ್ನಿ ಒಟ್ಟಿನಲ್ಲಿ 24 ಅವರ್ಸಲ್ಲಿ ಅಷ್ಟು ಮಾಡ್ಕೊಂಡು ಬಂದುಬಿಡ್ಬೇಕು. ಸ್ವಲ್ಪ ದೋಷ ಹ್ಮ್ ಏನಾದ್ರು ಇದ್ದರೆ, ಆದರೆ ಅದು ಒಂದೇ ದಿವಸದಲ್ಲಿ 3 ಮಾಡೋದಕ್ಕೋಸ್ಕರ ತುಂಬ ಪವರ್ಫುಲ್ ಆಗಿರುತ್ತೆ. ಸರ್ಪದೋಷ ಇದ್ದರೆ ಕೆಲವರಿಗೆ ಮಕ್ಕಳಾಗ್ತಾ ಇರಲ್ಲ, ಆಮೇಲೆ ಸ್ಕಿನ್ ಡಿಸೀಸಸ್ ಏನಾದ್ರು ಇದ್ದರೆ, ಆಮೇಲಿಂದ ಭೂಮಿನಲ್ಲಿ ಏನಾದ್ರು ಜಾಗ ಸೇಲಿಗೆಲ್ಲ ಇಟ್ಟಿರ್ತಾರಲ್ವ, ಜಾಗದಲ್ಲಿ ಏನಾದ್ರು ದೋಷ ಹ್ಮ್ ಇದ್ದರೆ, ಭೂಮಿನಲ್ಲಿ ದೋಷ ಇರುತ್ತಲ್ಲ, ಅದೆಲ್ಲ ಬರೋದು ಸರ್ಪದಿಂದನೇ, ನಾಗನ ದೋಷದಿಂದನೇ ಇವೆಲ್ಲ ಸಮಸ್ಯೆಗಳು ಬರೋದು. ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂತಾರೆ. ಅಂದರೆ ಒಂದೇ ದಿವಸ ಅದು ಕುಕ್ಕೆಯಿಂದ ಸ್ಟಾರ್ಟ್ ಮಾಡಿ ನಾಗಲ ಮಡಿಕೆಯಲ್ಲಿ ಎಂಡ್ ಮಾಡಬೇಕು. 7 ಗಂಟೆಗೆ ಹ್ಮ್ ಹೋಗಿ, ಬೆಳಗ್ಗೆ ನೈಟೇ ಹೋಗಬೇಕು, ರಾತ್ರಿ 10 ಗಂಟೆಗೆ ಹೋಗಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ, 4:15 5 ಗಂಟೆಗೆ. ಅಲ್ಲಿ ದರ್ಶನ ಮಾಡಿಕೊಂಡು ಇಮಿಡಿಯೇಟ್ ಹೊರಡಬೇಕು. ದೊಡ್ಡಬಳ್ಳಾಪುರಕ್ಕೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಊಟ ಏನಾರು ಅಲ್ಲಿ ಸಿಕ್ತಂದ್ರೆ ಊಟ ಮಾಡಿಕೊಂಡು ಹೊರಡ್ಬೇಕಂದ್ರೆ ಎಲ್ಲೂ ನಿಲ್ಲಿಸಿ ಆರಾಮಾಗಿ ತಿಂದ್ಕೊಂಡು ಉಣ್ಕೊಂಡು ಆ ಥರ ಏನೂ ಇಲ್ಲ. ಟೈಮ್ ಪಿಕಪ್ ಮಾಡಬೇಕು, ಎಷ್ಟು ಫಾಸ್ಟಾಗಿ ಹೋಗಿ ಮಾಡ್ಕೊಂಡು ಬರ್ತೀವಿ. ಒಂಥರ ಟಾಸ್ಕ್ ಥರ ಇದು. ಅಷ್ಟು ಫಾಸ್ಟಾಗಿ ಮುಗಿಸಿ ಲಾಸ್ಟಿಗೆ ಎಲ್ಲ ದರ್ಶನ ಮುಗಿದ್ಮೇಲೆ ಆರಾಮಾಗಿ ಕೂತ್ಕೋಬೇಕಂದ್ರೆ ಅಷ್ಟು ಸ್ಪೀಡಾಗಿ ರೆಡಿ ಆಗಬೇಕು ಓಡಾಡೋಕ್ಕೆ ಅಂತ. ಈಗ ಕೆಲವು ಟ್ರಿಪ್ಪಲ್ಲಿ ಹೆಂಗಪ್ಪ ಅಂದರೆ ತಿಂಡಿಗೆ ಬಿಟ್ಟರೆ 1 ಅವರು ಅರ್ಧ ಗಂಟೆ ಆರಾಮಾಗಿ ಬಿಡು ನಾಳೆ ಪಿಕಪ್ ಮಾಡ್ಬೋದು, ನೋಡಿಲ್ಲ ಅಂದರೂ ಪರವಾಗಿಲ್ಲ ಸ್ಕಿಪ್ ಮಾಡೋಣ, ಆ ಥರ ಇಲ್ಲ. ಇದರಲ್ಲಿ ಸ್ಕಿಪ್ ಮಾಡೋಂಗೇ ಇಲ್ಲ. ಹಾಗಾಗಿ ಎಲ್ಲ ಮೆಂಟಲಿ ಸ್ವಲ್ಪ ಅಂದರೆ ಒಂದು ದಿವಸ ಊಟ ತಿಂಡಿ ಕೊಡ್ತೀವಿ, ಇಲ್ಲ ಅಂತಿಲ್ಲ, ಬಟ್ ಇನ್ ಟೈಮಲ್ಲಿ ಬೇಗ ಬೇಗ ತಗೊಂಡು ಬೇಗ ಫಾಸ್ಟಾಗಿ ಟಾಸ್ಕ್ ಥರ ಕಂಪ್ಲೀಟ್ ಮಾಡಬೇಕು. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇರೋಂಗಿಲ್ಲ. ಯಾಕಂದರೆ ನಾವು ಲೇಟ್ ಮಾಡಿದ್ರೆ ಟೈಮ್ ನಿಲ್ಲಲ್ವಲ್ಲ. ಅಲ್ಲಿಂದ ಬರಬೇಕಲ್ಲ, ವಾಪಸ್ಸು ಕುಕ್ಕೆಯಿಂದ ಬರಬೇಕಲ್ಲ, ಜರ್ನಿ ಜಾಸ್ತಿ ಇರುತ್ತೆ, ಕಷ್ಟ ಇದೆ ಸ್ವಲ್ಪ, ಬಟ್ ತುಂಬ ವರ್ತ್ ಇದೆ. ಹೋಗಿ ಬಂದಮೇಲೆ ಏನೋ ಒಂದು ಚೇಂಜಸ್ ಆಗುತ್ತೆ ಅಂತ ತುಂಬ ಜನ ಹೋಗಿ ಬಂದಿರೋರು ಹೇಳ್ತಾ ಇದ್ದಾರೆ, ಚೇಂಜಸ್ ಆಗಿದೆ ಅಂತ. ಸೊ ಹಾಗಾಗಿ ಆ್ಯಕ್ಚುಲಿ ಟ್ರಿಪ್ ಆರ್ಗನೈಸ್ ಮಾಡ್ತಿರೋರೇ ಬೇರೆ. ನಮ್ಮ ಟೀಮ್ ಅವ್ರು ಬರೋಂಗಿದ್ರೆ ಜಾಯಿನ್ ಮಾಡ್ಕೊಂಡು ಹೋಗೋಣ ಅಂತ. ನಾನು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ನೀವು ಯಾರು ಬರ್ತೀರಾ ಅಂದರೆ ಹೋಗೋಣ ಅಂತ ಒಂದು ಮಾಡಿಬಿಡೋಣ ಅಂತ. ನೋಡ್ರಿ, ನನ್ನಂತೂ 50-50, ಗ್ಯಾರಂಟಿ ಇಲ್ಲ. ಯಾರಾದರೂ ಹೊಸಬ್ರು ಬಂದಿದ್ರೆ ಇವತ್ತು, ಹೊಸಬ್ರು ಬಂದಿದ್ರೆ ಹೆಸರು ಹಾಕಿ. ಭಾಗ್ಯ ಮೇಡಮ್ ಬರ್ತೀರಿ? ಎಸ್, ಓಕೆ. ಪೋಸ್ಟರ್ ಹಾಕ್ತೀನಿ ಆಮೇಲೆ, ಒಂದು 6:30 7 ಗಂಟೆಗೆ ನೋಡಿ. ಅದು ಮತ್ತೆ ಗೊತ್ತಿರೋರನ್ನೇ ಕರ್ಕೊಂಡೋಗ್ಬೇಕು, ರೂಟು ಚೆನ್ನಾಗಿ ಗೊತ್ತಿರೋರನ್ನ. ನಾವು ಹೋದರೆ ಟೈಮ್ ಪಿಕಪ್ ಮಾಡೋಕ್ಕಾಗಲ್ಲ. ಮತ್ತು ನಾವು ಇಂಡಿವಿಜುವಲಾಗಿ ಹೋದರೆ 3 ಕ್ಷೇತ್ರನ ಒಂದೇ ದಿವಸದಲ್ಲಿ ನೋಡೋಕ್ಕಾಗಲ್ಲ ಅಲ್ವಾ. ನಾವು ಕುಕ್ಕೆಗೆ ಡೇಟ್ ಫಿಕ್ಸ್ ಮಾಡಿ ಹೇಳಿ ಮೇಡಮ್. ಓಕೆ. ಕುಕ್ಕೆಗೆ ಹೋಗಿ ಬರೋದಕ್ಕೆ ಆ್ಯನಿವರ್ಸರಿ ಆದಮೇಲೆ ಇರುತ್ತೆ ಮೇಡಮ್. ಓಕೆ, ಸಂಡೇ ಆದರೆ ನಮ್ಮ ಮಗಳೂ ಬರುತ್ತೆ, ಬೇರೆ ದಿವಸ ಆದರೆ ನಾನು ಒಬ್ಬಳೆ. ಹಾಂ, ಆದಷ್ಟು ಸಂಡೇನೇ ಪ್ಲ್ಯಾನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಓಕೆ. ನಾವೊಬ್ಬರೇ ಹೋದರೆ ಕುಕ್ಕೆಗೆ ಹೋಗಿ ಬರೋಕ್ಕೆ ಸುಸ್ತಾಗ್ಬಿಡುತ್ತೆ ನಮಗೆ. ಅಂದರೆ ಟೀಮ್ ಜೊತೆಗೆ ಹೋದರೆ ಹೌದು, ಟೈಮ್ನ ಪಿಕಪ್ ಮಾಡ್ತಾರೆ. ಹೌದು, ಟೈಮ್ ಪಿಕಪ್ ಮಾಡ್ತಾರೆ. ಮತ್ತು 3 ಒಂದೇ ಸರಿ ನೋಡೋದು, ಲೈಫಲ್ಲಿ ಒಂದ್ಸರಿ ನೋಡ್ಬೇಕಂತ ಹೇಳ್ತಿದ್ದಾರಪ್ಪ, ನೋಡೋಣ. ಯಾರಿಗೆ ಗೊತ್ತು ಯಾವಾಗ ಎಲ್ಲಿ ಏನು ಚೇಂಜಸ್ ಆಗುತ್ತೆ, ಹೇಳಕ್ಕೆ ಬರಲ್ಲ. ಹೌದು, ಸರ್ಪದೋಷ ಇದ್ದರೆ ನಿವಾರಣೆ ಮಾಡ್ಕೊಳ್ಳೋಕೆ ಇದು ಈಸಿಯೆಸ್ಟ್ ವೇ ಅಂತ ಮಾಡ್ತಾ ಇದ್ದಾರೆ. ನೋಡೋಣ. ಲೋಕೇಶ್ ಸರ್ ಬಂದಿದ್ದಾರೆ, ನೋಡೋಣ. ಇಲ್ಲ ಅಂದರೆ ನಾವೇ ಸ್ಟಾರ್ಟ್ ಮಾಡೋಣ. ಲೋಕೇಶ್ ಸರ್ ಬಂದಿಲ್ಲ ಅಂತ, ಅವ್ರು ಯಾಕೋ ಸರಿಯಾಗಿ ಬರ್ತಾ ಇಲ್ಲ, ಬಂದಿಲ್ಲ. ನಾವೇ ಮಾಡೋಣ. ಬೆಳಿಗ್ಗೆ ಒಂದು ಬುಕ್ ಓದ್ತಾ ಇದ್ದೆ, ಕಾಣಿಸುತ್ತಾ ನೋಡಿ.
ಇದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದೊಂದು ಬುಕ್ಕು ಎಲ್ಲರೂ ಸಿಕ್ಕಿದ್ರೆ ತಗೊಂಡು ಓದಿ. ಇದು ಏನ್ book ಅದು? ಎದ್ದು ನಿಲ್ಲು. ಯಾವ ಬುಕ್ ಅದು? ಹಾ, ಉಲ್ಟಾ ಕಾಣಿಸ್ತಿದ್ಯಾ? ಇಲ್ಲ ಇಲ್ಲ. ಎದ್ದು ನಿಲ್ಲು ಮನವೇ. ಎದ್ದು ನಿಲ್ಲು ಮನವೇ, ಬದುಕು ಇನ್ನೂ ಇದೆ. ತುಂಬ ಚೆನ್ನಾಗಿದೆ ಈ ಬುಕ್ಕು. ಇಲ್ಲಿ ಕುಣಿಗಲ್ ಅವ್ರು ಬರೆದಿರೋದು, ಅನಂತ್ ಕುಣಿಗಲ್ ಅಂತ. ಇವ್ರದ್ದು ತುಂಬ ಬುಕ್ಸ್ ಇದೆ. ನಾನು ಬೇರೆ ಬೇರೆ ಬುಕ್ ಓದಿದ್ದೀನಿ. ಇದೀಗ ಒಂದು 3 ತಿಂಗಳ ಹಿಂದೆ ಬಿಡುಗಡೆ ಆಗಿರೋ ಬುಕ್ ಇದು. ಒಂದು 2 ತಿಂಗಳು 3 ತಿಂಗಳೇನೋ ಹಿಂದೆ ಬುಕ್ ಬಿಡುಗಡೆ ಆಗಿದೆ. ಸುಮಾರು ಒಂದು 14-15 ಬುಕ್ ಬರೆದಿದ್ದಾರೆ. ಇದು 15ನೇದೇ ಏನೋ. ತುಂಬ ಚೆನ್ನಾಗಿದೆ. ಅಂದರೆ ಇದರಲ್ಲಿ ದೊಡ್ಡ ದೊಡ್ಡ ಸ್ಟೋರಿ ಇಲ್ಲ, ಸಣ್ಣ ಸಣ್ಣದು ಕತೆಗಳಿದ್ದಾವೆ. ಸಣ್ಣದು ಒಂದೊಂದೇ ಕತೆ ಈ ಥರ. ಇದೊಂದು ಕತೆ, ಇದೊಂದು ಕತೆ, ಒಂದೊಂದೇ ಪೇಜಲ್ಲಿದೆ. ಸಣ್ಣದಾಗಿ ಏನಾದ್ರು ನೀವು ಹೇಳಬೇಕು, ಎಲ್ಲರೂ ಚುಟುಕಾಗಿ ಮಾತಾಡಬೇಕು ಅಂತಂದಾಗ ಈಸಿ ಆಗುತ್ತೆ. ನಾನು ಹೇಳೋ ಕತೆಗಳೆಲ್ಲ ಆಲ್ಮೋಸ್ಟು ಬೇರೆ ಬುಕ್ಕಲ್ಲಿ ಓದಿರೋವಂಥವು. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಎಷ್ಟು ಗೊತ್ತಾ, 150 ರುಪೀಸ್ ಇದು. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ಇಲ್ಲಾಂದರೆ ವೀರಲೋಕ ಅಂತ ಒಂದು ಪೇಜ್ ಇದೆ, ಅಲ್ಲಿ ನಿಮಗೆಲ್ಲ ಬುಕ್ಸು ಸಿಗುತ್ತೆ. ಅಲ್ಲಿ ಬೇಕಂದರೆ ತರಿಸಿ ಓದಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ತಪ್ಪು ಮಾಡಿ ಕಲಿಬೇಕಂತೆ. ತಪ್ಪು ಮಾಡಿ ಕಲಿಬೇಕು. ತಪ್ಪುಗಳು ಜೀವನದ ಅನಿವಾರ್ಯ ಭಾಗ. ಎಷ್ಟು ಎಚ್ಚರದಿಂದ ಇದ್ದಾಗಲೂ ತಪ್ಪುಗಳು ಆಗೇ ಆಗುತ್ತವೆ ಅಲ್ವಾ? ನಾವೆಷ್ಟು ಎಚ್ಚರವಾಗಿದ್ದರೂ ತಪ್ಪು ಆಗೇ ಆಗುತ್ತೆ. ಯಾವ ವ್ಯಕ್ತಿಯೂ ತಪ್ಪಿಲ್ಲದೆ ಪರಿಪೂರ್ಣವಾಗುವುದಿಲ್ಲ. ತಪ್ಪುಗಳಾಗುತ್ತವೆಂಬ ಭಯಪಟ್ಟು ಪ್ರಯತ್ನವನ್ನೇ ಬಿಟ್ಟು ಬಿಟ್ಟರೆ ಬೆಳವಣಿಗೆ ಸಾಧ್ಯವಿಲ್ಲ. ಕೊಟ್ಟಿರೋದೇ 4 ಲೈನ್, ಅದನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಪ್ರತಿಯೊಂದು ತಪ್ಪು ಒಂದು ಪಾಠವನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಅನುಭವ ಮತ್ತು ಜ್ಞಾನ ಹೆಚ್ಚಾಗುತ್ತದೆ. ತಪ್ಪು ಮಾಡೋದ್ರಿಂದ ಅನುಭವ ಮತ್ತು ಜ್ಞಾನ ಹೆಚ್ಚಾಗುತ್ತಂತೆ. ನೆಕ್ಸ್ಟ್ ಇದನ್ನು ಮಾಡಬಾರ್ದು, ಮಾಡಿದ್ರೂ ಬೇರೆ ರೀತಿ ಮಾಡಬೇಕು, ಮತ್ತು ಈ ತಪ್ಪು ಅಗೇನ್ ಈ ತಪ್ಪು ಆಗಬಾರ್ದು ಅಂತ ಒಂದು ಇದು. ತಪ್ಪನ್ನು ಮರೆ ಮಾಡುವ ಮನಸ್ಸು ಒಳಗೆ ಅಸಹಜತೆಯನ್ನು ಅನುಭವಿಸುತ್ತದೆ, ಆದರೆ ಒಪ್ಪಿಕೊಳ್ಳುವ ಮನಸ್ಸು ಹಗುರವಾಗುತ್ತದೆ ಅಲ್ವಾ? ತಪ್ಪನ್ನು ಒಪ್ಪಿಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ. ವಿಫಲತೆ ತಾತ್ಕಾಲಿಕವಾಗಿರಬಹುದು, ಆದರೆ ಅದರಿಂದ ಕಲಿತ ಪಾಠ ದೀರ್ಘಕಾಲ ಉಳಿಯುತ್ತದೆ. ಅನೇಕ ಯಶಸ್ವಿ ವ್ಯಕ್ತಿಗಳ ಬದುಕನ್ನು ನೋಡಿದರೆ ಅವರು ಅನೇಕ ಬಾರಿ ವಿಫಲರಾದ ನಂತರವೇ ನಿರಂತರ ಪ್ರಯತ್ನಗಳ ಮೂಲಕ ಯಶಸ್ಸು ಕಂಡಿರುವುದು. ಈಗ ಯಾರಾದರೂ ಅಗೇನ್ ಟ್ರೈ ಮಾಡ್ತಿರ್ತೀವಿ, ಏನೋ ಒಂದು ಇದಕ್ಕೆ ಪದೇ ಪದೇ ಸೋಲಾಗ್ತಾ ಇದೆ ಅಂತಂದರೆ, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೂಡ ಮಾಡಿ 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 ಸೋತು ಎಲ್ಲೋ ಸತತ ಪ್ರಯತ್ನಗಳನ್ನ ಮಾಡಿ ಏನಾಗಿದ್ದಾರೆ, ಒಂದು ದಿವಸ ಸಕ್ಸಸ್ ಆಗಿದ್ದಾರೆ. ನಾವೇನು ಮಾಡ್ತೀವಿ, 2 ಸರಿ 3 ಸರಿ ಮಾಡ್ತೀವಿ, 4ನೇ ಸರಿಗೆ ಇದಾಗೋದೆಲ್ಲ ತೆಗೆದು ಒಗಿ ಅಂದ್ಬಿಟ್ಟು ಬಿಸಾಕಿ ಸುಮ್ಮನಾಗೋಗ್ತೀವಿ. ಅಂದರೆ ನೆವರ್ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ತಪ್ಪುಗಳನ್ನು ತಿದ್ದಿಕೊಳ್ಳುವ ಪ್ರಕ್ರಿಯೆ ಬದುಕನ್ನು ಹಸನಾಗಿಸಿಕೊಳ್ಳುವ ದಾರಿ. ಹೀಗಾಗಿ ತಪ್ಪನ್ನು ಶತ್ರುವಾಗಿ ನೋಡುವುದಕ್ಕಿಂತ ಗುರುವಾಗಿ ನೋಡುವ ಮನೋಭಾವ ಅಗತ್ಯ. ಈ ದೃಷ್ಟಿಕೋನ ವ್ಯಕ್ತಿಯನ್ನು ಭಯದಿಂದ ಮುಕ್ತಿಗೊಳಿಸಿ ಹೊಸ ಪ್ರಯತ್ನಗಳಿಗೆ ಸಿದ್ಧಿಗೊಳಿಸುತ್ತದೆ. ಲಾಸ್ಟ್ ಲೈನ್ ಚೆನ್ನಾಗಿದೆ ಅಲ್ವಾ? ತಪ್ಪನ್ನು ಶತ್ರುವಾಗಿ ನೋಡೋದಕ್ಕಿಂತ ಗುರುವಾಗಿ ನೋಡಬೇಕಂತೆ. ಈ ದೃಷ್ಟಿಕೋನ ವ್ಯಕ್ತಿಯನ್ನು ಭಯದಿಂದ ಮುಕ್ತಿಗೊಳಿಸಿ ಹೊಸ ಪ್ರಯತ್ನಗಳಿಗೆ ಸಿದ್ಧಿಗೊಳಿಸುತ್ತದೆ. ಅಷ್ಟೇ, ಅದು ಅಷ್ಟೇ ಕತೆ, ಒಂದೇ ಪೇಜ್. ಬೇಜಾರಾದಾಗ ಇಂಥದ್ದೊಂದು ಅಷ್ಟು ಲೈನ್ ಓದ್ಬಿಟ್ರೆ, ಬುಕ್ಸ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ನೋಡಿ, ಯಾವ್ಯಾವುದೋ ತೊಗೊಂಡು ಓದೋದಲ್ಲ, ಅದು ಓದಿದ್ರೆ ನಮಗೆ ಒಂದಷ್ಟು ವ್ಯಾಲ್ಯೂಸ್ ಆ್ಯಡ್ ಆಗಬೇಕು ನಮ್ಮ ಲೈಫಲ್ಲಿ. ಅಂಥ ಬುಕ್ಗಳನ್ನೇ ಓದಬೇಕು. ಈಗ ಎಷ್ಟೊಂದು ಜನಕ್ಕೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಏನೋ ಒಂದು ತಪ್ಪಾಗ್ಬಿಡುತ್ತೆ, ಬಿಸ್ನೆಸ್ ಮತ್ತೆ ಮಾಡೋದು ಬೇಡ, ನಾನು ಮತ್ತೆ ಸೋಲಾಗ್ಬಿಡ್ತೀನಿ. ಅದನ್ನೇ ವಿಭಿನ್ನ ರೀತಿಯಲ್ಲಿ ಮಾಡಿ ಹೆಂಗೆ ಸಕ್ಸಸ್ ಆಗೋದು, ಮಾಡ್ತಾ ಇರೋ ಕೆಲಸವನ್ನೇ ಹೆಂಗೆ ಸಕ್ಸಸ್ ಆಗೋದು ಅಂತ. ಒಬ್ಬ ಟೀ ಶಾಪ್ ಹುಡುಗ ಸಿಕ್ಕಿದ ಮೊನ್ನೆ ಫೋನಲ್ಲಿ ಮಾತಾಡಬೇಕಾದ್ರೆ. ಅವನಿಗೆ ಕಿವಿ ಕೇಳೋದಿಲ್ಲ, ಆಯಿತಾ? ಮಿಷಿನೆಲ್ಲ ಹಾಕ್ಕೊಂಡಿದ್ದಾನೆ. ಫಸ್ಟ್ ಸ್ಟಾರ್ಟಿಗೆ 100 ರೂಪಾಯಿ ವ್ಯಾಪಾರ ಆಗ್ತಾ ಇರಲಿಲ್ಲ ಮೇಡಮ್, ತುಂಬ ಕಷ್ಟ ಆಗ್ತಾಯಿತ್ತು. 1 ವರ್ಷ ಹಂಗೆ ಟ್ರೈ ಮಾಡಿದ್ದಾನಂತವನು. ಆಮೇಲಿಂದ ಯಾರು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ಸಿ, ಯೂಟ್ಯೂಬ್ಗೆಲ್ಲ ಹಾಕ್ಸಿ, ಫೇಸ್ಬುಕ್ಕಲ್ಲೆಲ್ಲ ಅವನು ಇದನ್ನು ಏನದು ಶಾಪನ್ನು ಅಡ್ವರ್ಟೈಸ್ಮೆಂಟ್ ಥರ ಹಾಕಿ ಇವಾಗ ಅವನು ತಿಂಗಳಿಗೆ ಹತ್ತತ್ರ 1.5 ಲಕ್ಷ ದುಡಿತಿದ್ದಾನೆ. ನಾನು ಹೆಂಗೆ ಇಷ್ಟೊಂದೆಲ್ಲ ನಿನಗೆ ಬಿಸ್ನೆಸ್ ಆಗ್ತಾಯಿದೆ ಅಂತ ಕೇಳಿದಾಗ,
ಬಿಟ್ಟಿಲ್ಲ ಮೇಡಮ್, ನಾನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಬಿಟ್ಟಿಲ್ಲ. ಇನ್ಸ್ಟಾಗ್ರಾಮ್ ಅವ್ರನ್ನೆಲ್ಲ ಇದು ಮಾಡಿದೆ. ಯಾವ್ಯಾವ ಥರ ಟೀ ಸಿಗುತ್ತೆ ಇಲ್ಲಿ, 50 ಥರ ಟೀ ಸಿಗುತ್ತೆ, ಅದನ್ನೆಲ್ಲ ವೆರೈಟಿಯಾಗಿ ಪೋಸ್ಟರ್ ಥರ ಮಾಡಿ ಹಾಕಿ ತುಂಬ ಅಡ್ವರ್ಟೈಸ್ಮೆಂಟ್ ಮಾಡಿದ ಮೇಲೆ ಸ್ವಲ್ಪ ಕ್ಲಿಕ್ ಆಯಿತು. 1 ವರ್ಷ ಬೇಕಾಯಿತು ನನಗೆ ಒಂದು ಸಣ್ಣ ಟೀ ಶಾಪನ್ನು ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ 1 ವರ್ಷ ಬೇಕಾಯಿತು. 100 ರೂಪಾಯಿ 200 ರೂಪಾಯಿ ವ್ಯಾಪಾರ ಆಗ್ತಾಯಿದ್ದಿದ್ದು ಈಗ ದಿನಕ್ಕೆ 10,000 ರಿಂದ 15,000 ವ್ಯಾಪಾರ ಆಗುತ್ತೆ. ಎಲ್ಲ ಖರ್ಚು ಹೋಗಿ ನನಗೆ 1.5 ಲಕ್ಷ ಉಳಿಯುತ್ತೆ ಅಂತ ಹೇಳ್ತಿದ್ದಾನೆ. ಓನ್ಲಿ ಟೀ ಶಾಪ್. ನಾವೆಲ್ಲ ಏನು ಮಾಡ್ತೀವಿ, ಮಕ್ಕಳನ್ನ ಓದಿಸಿ 15,000 ಸ್ಯಾಲ್ರಿಗೆ 20,000 ಸ್ಯಾಲ್ರಿಗೆ ಜೀವನ ಪೂರ್ತಿ ಅಲ್ವಾ? ಏನಾದ್ರು ವಿಭಿನ್ನವಾಗಿ ಹೇಳ್ಕೊಳ್ಬೇಕು. ಈಗಿನ ಇದಾಗಂತೂ ಈಗ MBA ಮಾಡಿದವ್ರಿಗೆ ಜಾಬೇ ಸಿಗ್ತಾಯಿಲ್ಲ. BBA BCom ಮಾಡಿದವ್ರಿಗೆ, ಸಿಂಗಲ್ ಡಿಗ್ರಿ ಮಾಡಿದವ್ರಿಗೇ ಜಾಬ್ ಸಿಗ್ತಾ ಇರೋದು, 1 ಡಿಗ್ರಿ ಮಾಡಿದವ್ರಿಗೇ. ತುಂಬ ಕಷ್ಟ ಇದೆ. 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಓದಿಸಿರ್ತೀವಿ, ಜಾಬೇ ಇಲ್ಲ ಅವ್ರಿಗೆ ಅಂತಂದಾಗ ಅವ್ರ ಮನೇಲಿ ಕೂತ್ಕೊಂಡಾಗ ನಾವೇನೋ ಒಂದು ಮಾತಂದರೆ ಮಕ್ಕಳಿಗೆ ಅದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅಯ್ಯೋ ನಮ್ಮಪ್ಪ ಅಮ್ಮ ಕೆಲಸ ಇಲ್ದಿರೋದಕ್ಕೆ ನನಗೆ ಹಿಂಗೆ ಹೇಳ್ತಾ ಇದ್ದಾರೆ ಅಲ್ವಾ? ತುಂಬ ಕಷ್ಟ ಇದೆ. ಹಂಗಂತ ಬದುಕಬಾರ್ದು ಅಂತಲ್ಲ, ಕ್ರಿಯೇಟಿವಿಟಿ ಮಾಡಬೇಕು, ಮೈಂಡ್ ಚೇಂಜ್ ಮಾಡ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಫಸ್ಟಿಗೆ ಬಸ್ತಿಕ ಇದಾದ್ಮೇಲೆ ಮತ್ತೆ ಯಾರೋ ಮನೇಲಿ ಮಾಡ್ತಾ ಇದ್ದೀರಾ? ಇಷ್ಟನ್ನೇ ಮಾಡಿ ಸುಮ್ಮನೆ ಆಗ್ತಿದ್ದೀರಾ? ಇಲ್ಲೇ ಸಾಕು, ಇಲ್ಲೇ 20 ನಿಮಿಷ ಆಗುತ್ತೆ. ಬಸ್ತಿಕ ಮಾಡೋಣ. ಹೊಸಬ್ರು ಯಾರಿದ್ದೀರಾ, ನಿಮಗೆ ತುಂಬ ಏನಾದರೂ ಒಂದು ಗಿಪ್ರೇಷನ್ ಆಗಿದೆ ಅಂತಂದರೆ, ಒಂದು 3 ಮಂತ್ ಮೇಲೆ ಆಗಿದರೆ ಆರಾಮಾಗಿ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಭಸ್ತ್ರಿಕಾನ ಅವಾಯ್ಡ್ ಮಾಡಿ ಬೇರೆ ಇದನ್ನೇ ಮಾಡಿ ಆಯಿತಾ? ಆಪ್ರೇಷನ್ ಆಗಿರೋ ಯಾರು ಹೊಸಬ್ರು ಬಂದಿರೋರು, ಆಪ್ರೇಷನ್ ಥರ ಏನಾರು ಆಗಿದೆ ಅಂದರೆ ಅವರು ಒಂದು 3 ಮಂತ್ ಮಿನಿಮಮ್ ಆಗಿರಬೇಕು. ಅದ್ರ ಮೇಲೆ ಆಗಿದೆ ಅಂದರೆ ಓಕೆ, ಆರಾಮಾಗಿ ಮಾಡಿ. ತುಂಬ ಸ್ಪೀಡಾಗಿ ಮಾಡಬೇಡಿ. ನೀವು ಹೈ BP ಲೋ BP ಇರೋರು ಕೂಡ ನಾರ್ಮಲ್ ಸ್ಪೀಡಲ್ಲಿ ಮಾಡಿ. ಬೇರೆಯವರು ನಾರ್ಮಲಾಗಿ ಫಸ್ಟು ರೌಂಡು ನಾರ್ಮಲ್ ಸ್ಪೀಡು, ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಫಾಸ್ಟಾಗಿ ಮಾಡಿ. ಓಕೆನಾ? ಭಸ್ತಿಕಾ ಇದು ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಡೈಲಿ ಹೇಳ್ತಾನೆ ಇರ್ತೀನಿ, ಯೂಟ್ಯೂಬಲ್ಲಿ ಕೂಡ ನೋಡಿ. ಓಕೆ, ಜಸ್ಟ್ ಸ್ಟಾರ್ಟ್. ಮೊದಲು ನೇರವಾಗಿ ಕುತ್ಕೋಬೇಕಂದ್ರೆ ಹೆಂಗೆ ಹೇಳಿದ್ವಿ, ಕೈ ಲಾಕ್ ಮಾಡಿ ಈ ಥರ ಕೈಗಳನ್ನ ಮೇಲೆ ಎತ್ತಿದ್ರೆ ಏನಾಗುತ್ತೆ, ಬೆನ್ನು ಮತ್ತು ಕುತ್ತಿಗೆ ನೇರ ಆಗುತ್ತೆ. ಆಮೇಲೆ ಸ್ಟಾರ್ಟ್ ಮಾಡಿ. ರೌಂಡ್ 10 ಟೈಮ್ಸ್ ಈ ಥರ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಮತ್ತೆ ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡಿ. 10 to 15 ಟೈಮ್ಸ್ ಮಾಡಿ ಸ್ಟಾರ್ಟ್ ಮಾಡಿ. ಅದಾಗ 2 ರೌಂಡ್ ಆಗುತ್ತೆ. ಓಕೆ, ಎಲ್ಲರೂ ಮಾಡಿ. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟ್ ರೌಂಡ್ ಮಾಡೋಣ. ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ನಾನು ನಿಲ್ಲಿಸಿದ್ದೀನಿ ಅಂತ ನೀವು ನಿಲ್ಲಿಸ್ಬೇಡಿ, ನೀವು ಮಾಡ್ತಾನೆ ಇರಿ. ಮೇಡಮ್ ಮಾತ್ರ ಕಮ್ಮಿ ಮಾಡ್ತಾರೆ, ನಾವು ಮಾತ್ರ ಜಾಸ್ತಿ ಮಾಡಬೇಕು. ಆಲ್ರೆಡಿ ನಾನು ಒಂದು ರೌಂಡ್ ಮಾಡಿರ್ತೀನಿ, ಅದಕ್ಕೋಸ್ಕರ ಕಮ್ಮಿ ಮಾಡ್ತೀನಿ ಅಷ್ಟೇ. ಓಕೆ, ಸ್ಟಾರ್ಟ್. ಸ್ಪೀಡ್ ಜಾಸ್ತಿ ಮಾಡಿ. ನಾರ್ಮಲ್ ಆಗಿರೋರು, ಸ್ವಲ್ಪ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ, ಆಪ್ರೇಷನ್ ಆಗಿದೆ, BP ವೇರಿಯೇಷನ್ ಇದೆ ತುಂಬ ಅನ್ನೋರು ಸೇಮ್ ಸ್ಪೀಡಲ್ಲೇ ಮಾಡಿ.
ರಿಲ್ಯಾಕ್ಸ್ ರಿಲ್ಯಾಕ್ಸ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಒಂದು ಅರ್ಧ ನಿಮಿಷ ವಿಶ್ರಾಂತಿ. ರಿಲ್ಯಾಕ್ಸ್. ಓಕೆ, ಕಪಾಲಭಾತಿ ಮಾಡೋಣ. ಹಳಬ್ರಿಗೆ ಗೊತ್ತಿದೆ, ಅವರು ಹಂಗೆ ರಿಲ್ಯಾಕ್ಸ್ ಮಾಡಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಹೊಸಬ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ನಾನು ಗೈಡ್ ಮಾಡ್ತಾ ಇರ್ತೀನಿ, ಮತ್ತು ನೀವು ಮಾಡ್ಕೊಂಡು ಹೋಗಿ. ಓಕೆನಾ? ಹಾಂ, ಕಪಾಲಭಾತಿ ಅಂದರೆ ಗೊತ್ತಲ್ಲ, ಹೊಟ್ಟೆ ಹಿಂದೆ ಮುಂದೆ ಹೋಗಬೇಕು. ತುಂಬ ಚಿಕ್ಕದಾಗಿ ಉಸಿರನ್ನು ಬಿಡೋದು ತಗೊಳ್ಳೋದು ಮಾಡಬೇಕಿದ್ರಲ್ಲಿ. ಓಕೆ, ನಿಮ್ಮ ಹೊಟ್ಟೆ ಮಾತ್ರ ಇದು ಆಕ್ಷನ್ ಆಗ್ತಾ ಇರುತ್ತೆ. ಹೊಟ್ಟೆನಲ್ಲಿ ಏನಾದರೂ ಬೊಜ್ಜಿದ್ರೆ ಸೊಂಟದ ಸುತ್ತಳತೆ ಕಮ್ಮಿ ಮಾಡ್ಕೋಬೇಕು ಅಂತಿರೋರು ಕಪಾಲಭಾತಿಯಿಂದ ಇನ್ನೂ ತುಂಬ ಪ್ರಯೋಜನಗಳಿದ್ದಾವೆ. ಡೈಲಿ ಹೇಳ್ತಾನೆ ಬಂದಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ. ಜಸ್ಟ್ ಸ್ಟಾರ್ಟ್. ಇನ್ಹೇಲ್, ಇದು ಅಷ್ಟೇ ಒಂದು 15 ಟೈಮ್ಸ್ 15 ಟೈಮ್ಸ್ ಮಾಡಿ. ದೆನ್ ಒಂದು ಇದು ಮಾಡಿ. ರಿಲ್ಯಾಕ್ಸ್. ಸ್ಟಾರ್ಟ್. ರಿಲ್ಯಾಕ್ಸ್. ಈಗ ಉಜ್ಜಯಿ ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಅಂದರೆ ಎರಡೂ ಮೂಗಿನ ಹೊಳ್ಳೆಯಲ್ಲಿ ದೀರ್ಘವಾಗಿ ಉಸಿರನ್ನು ತಗೊಂಡು ಎದೆಯ ಮುಖಾಂತರ ಏನು ಮಾಡಬೇಕು, ಹೊಟ್ಟೆಯಲ್ಲಿ ನಮ್ಮ ನಾಭಿಯಲ್ಲಿ ಉಸಿರನ್ನು ಹಿಡಿದಿಟ್ಕೋಬೇಕು. ಓಕೆನಾ? ಹೊಟ್ಟೆ ಊದ್ಕೊಂಡಿರಬೇಕು. ನಿಮ್ಮ ಪೂರ್ತಿ ಪ್ರಾಣಶಕ್ತಿ, ಇಡೀ ನಿಮ್ಮ ಪ್ರಾಣ ಎಲ್ಲಿರಬೇಕು, ಹೊಟ್ಟೆನಲ್ಲಿ ಇರಬೇಕು. ನೀವು ಉಸಿರನ್ನು ಹಿಡಿದಿಟ್ಕೊಂಡು ಎಷ್ಟು ಕಾಲ ನಿಮಗೆ ಸಾಧ್ಯವಾಗುತ್ತೆ, 10 ಸೆಕೆಂಡು, 15 ಸೆಕೆಂಡು, 5 ಸೆಕೆಂಡು, ನಿಮ್ಮ ಕೆಪಾಸಿಟಿ. ನಾನು ಇಷ್ಟೊತ್ತು ಉಸಿರನ್ನ ಕಟ್ಟಬಲ್ಲೆ, ಉಸಿರನ್ನ ಇಟ್ಕೊಳ್ಬಲ್ಲೆ, ನನ್ನ ಪ್ರಾಣಶಕ್ತಿಯನ್ನು ಒಂದು ಕಡೆ ಕೇಂದ್ರೀಕರಿಸಿ ನಾನು ಕೂತ್ಕೊಳ್ಬಲ್ಲೆ ಅಂತ ಎಷ್ಟು ನಿಮಗೆ ಶಕ್ತಿ ಇದೆ ಅಷ್ಟೊತ್ತು ಉಸಿರನ್ನು ನಾಭಿಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಿಧಾನವಾಗಿ ಬಾಯಿ ಮುಖಾಂತರ ಹೊರಗೆ ಹಾಕಬೇಕು. ಏನು ಮಾಡಬೇಕು, ಮೂಗಲ್ಲಿ ತಗೋಬೇಕು, ದೀರ್ಘವಾಗಿ ಹೋಲ್ಡ್ ಮಾಡಬೇಕು. ದೆನ್ ಬಾಯಿ ಮುಖಾಂತರ ಉಸಿರನ್ನು ಹೊರಗಡೆ ಹಾಕಬೇಕು. ಓಕೆನಾ? ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಉಸಿರನ್ನು ಹೊಟ್ಟೆ ಒಳಗಡೆ ಇಟ್ಕೊಳ್ಳಿ. ಸ್ಟಾರ್ಟ್. ದೀರ್ಘವಾಗಿ ತಗೋಬೇಕು, ಸುಮ್ಮನೆ ಹಿಂಗನ್ನೋದಲ್ಲ. ಎಷ್ಟು ಜಾಸ್ತಿ ದೀರ್ಘವಾಗಿ ತಗೋತೀರೋ ಅಷ್ಟು ನಿಮಗೆ ಪ್ರೆಷರ್ ಬೀಳುತ್ತೆ ಹೊಟ್ಟೆ ಮೇಲೆ. ಓಕೆ? ತುಂಬ ದೀರ್ಘವಾಗಿ ತಗೊಳ್ಳಿ, ಆಳವಾದ ಉಸಿರನ್ನು ತಗೋಬೇಕು. ಸ್ಟಾರ್ಟ್. ಇನ್ಹೇಲ್ ತಗೊಳ್ಳಿ, ಉಸಿರು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ.
ತಲೆ ಎಲ್ಲ ದಿಮ್ ಅಂತದೆ ಇದು ಮಾಡಿದ್ರೆ. ಇದು ತುಂಬ ಒಳ್ಳೆಯ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ. ನಿಮ್ಮ ನರನಾಡಿಗಳೆಲ್ಲ ಓಪನ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟಿದ್ರೆ ಸರಿ ಹೋಗುತ್ತೆ. ಓಕೆ, ತುಂಬ ಪೇಯ್ನ್ಗಳು ಕೂಡ ಕಮ್ಮಿ ಆಗುತ್ತೆ, ನಿಮಗೆ ಗೊತ್ತಿಲ್ಲದೇ ಸರಿ ಆಗುತ್ತೆ ಇದು. ಸೊ ಸ್ಟಾರ್ಟ್, ಬಿಡಿ, ಸಾಧ್ಯವಾದರೆ ಇಟ್ಕೊಳ್ಳಿ. ಇನ್ನು ಓವರ್ ರಿಸ್ಕ್ ತಗೋಬೇಡಿ. ಮೇಡಮ್ ಬಿಡಿ ಅಂತ ಹೇಳಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಡದೆ ಹಂಗೆ ಕೂತ್ಕೋಬೇಡಿ. ನಿಮಗೆ ಆಗ್ತಾ ಇಲ್ಲ ಅಂದರೆ ಬಾಯಿ ಮುಖಾಂತರ ಇಡೀ ಪ್ರಾಣಶಕ್ತಿಯನ್ನು ಹೊರಗಾಕಿ ತಗೋಬೇಕಾದ್ರೆ ಐ ಆಮ್ ಹೆಲ್ದಿ, ಐ ಆಮ್ ಗ್ರೇಟ್ಫುಲ್, ಪವರ್ಫುಲ್ ವರ್ಡನ್ನು ಹೇಳ್ತಾ ಹೇಳ್ತಾ ಉಸಿರನ್ನ ತಗೊಳ್ಳಿ. ಉಸಿರು ಹೊರಗೆ ಹಾಕ್ಬೇಕಾದ್ರೆ ನನ್ನಲ್ಲಿರುವಂಥ ಕೆಟ್ಟ ಆಲೋಚನೆಗಳು, ಕೆಟ್ಟ ಶಕ್ತಿಗಳೆಲ್ಲ ರಿಮೂವ್ ಆಗಿದೆ, ಹೊರಗಡೆ ಹೋಗ್ತಾ ಇದೆ ಅಂತೇಳಿ ಉಸಿರನ್ನು ಬಿಡಿ. ಓಕೆ, ಜಸ್ಟ್ ಇನ್ಹೇಲ್ ತಗೊಳ್ಳಿ. ಮತ್ತೊಂದು ರೌಂಡು, ಒಟ್ಟು 5 ರೌಂಡ್ ಮಾಡಬೇಕು ಇದನ್ನು. ಬಾಯಿಯ ಮುಖಾಂತರ ಹೊರಗೆ ಹಾಕಿ. ಎಷ್ಟು ಜನಕ್ಕೆ ಇದು ಮಾಡುವಾಗ ತುಂಬ ರಿಲೀಫ್ ಆಗುತ್ತೆ ಅಲ್ವಾ? ಫುಲ್ಲು ಬಾಡಿ ಎಲ್ಲ ಒಂಥರ ಇದಾಗುತ್ತೆ. 3ನೇ ರೌಂಡ್ ಮಾಡೋಣ. ಜಸ್ಟ್ ಇನ್ಹೇಲ್ ತಗೊಳ್ಳಿ ಉಸಿರನ್ನು. ಎಸ್, ಒನ್ ಆಫ್ ದಿ ಮೈ ಫೇವ್ರೆಟ್ ಪ್ರಾಣಾಯಾಮ ಇದು, ನನಗೆ ತುಂಬ ಇಷ್ಟ. ಬೇಜಾರಾದಾಗೆಲ್ಲ ಮಾಡ್ತಾಯಿರ್ತೀನಿ ನಾನು. ಎಸ್, ತಗೊಳ್ಳಿ ಉಸಿರನ್ನು ದೀರ್ಘವಾಗಿ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಹೊಟ್ಟೆ ಒಳಗಡೆ ನಿಲ್ಲಿಸಿ, ಸ್ಟಾಪ್ ಮಾಡಿ. ಪ್ರಾಣಶಕ್ತಿಯನ್ನು ಒಂದು ಕಡೆ ಕೇಂದ್ರೀಕರಿಸಬೇಕು. ಓಕೆ, ಈಗ ಹೋಲ್ಡ್ ಇಟ್, ಹೋಲ್ಡ್ ಇಟ್, ಹೋಲ್ಡ್ ಇಟ್, ಬಿಡಬೇಡಿ. ಸಾಧ್ಯವಾದಷ್ಟು ಹೊಟ್ಟೆ ಒಳಗೆ ಇರಲಿ. ಆಮೇಲೆ ನಿಧಾನವಾಗಿ ಹೊರ ಹಾಕೋಣ. ಬಾಯಿಯ ಮುಖಾಂತರ ಹೊರ ಹಾಕೋದು. ಎಸ್, ವೆರಿ ಗುಡ್. ಇನ್ನೊಂದು ರೌಂಡ್ ಮಾಡೋಣ. ನಾನು ಮಾಡ್ತೀನಿ. ಎಸ್, ತುಂಬ ಮೈಂಡ್ ರಿಲೀಫ್ ಆಗಿಬಿಡುತ್ತೆ ಇದು ಮಾಡಿದ್ರೆ. ಓಕೆ, ಇನ್ನೊಂದು ರೌಂಡು, ಲಾಸ್ಟು. ಇನ್ಹೇಲ್ ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್ ಎಸ್ ಎಸ್, ಹೋಲ್ಡ್ ಇಟ್, ಹೋಲ್ಡ್ ಮಾಡಿ ಎಷ್ಟೊತ್ತು ಸಾಧ್ಯವಾಗುತ್ತೆ. ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಪ್ರಾಣಶಕ್ತಿಯನ್ನು ನಿಮ್ಮ ನಾಭಿಯಲ್ಲಿ ಹಿಡಿದಿಟ್ಕೊಳ್ಳೋದು. ಆಮೇಲೆ ಫುಲ್ಲು ಎಲ್ಲ ಎಕ್ಸ್ಪೆಂಡ್ ಆದಾಗ ನೋಡಿ, ಇದನ್ನು ಇಷ್ಟು ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಸ್ಕಿನ್ನೆಲ್ಲ ನಿಮ್ಮದು ಸ್ಕಿನ್ ಟೋನ್ ಎಷ್ಟು ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ 1 ಮಂತು 21 ಡೇಸ್ ಆದಮೇಲೆ ಎಷ್ಟೊಂದು ಹೆಲ್ತ್ ಇಶ್ಯೂಸು ಕೂಡ ಕಮ್ಮಿ ಆಗುತ್ತೆ, ಅದರಲ್ಲಿ ನೋ ಡೌಟು. ಅದಾದಮೇಲೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಇದ್ದಿದ್ರೆ, ನನ್ನನ್ನು ನೋಡಿರೋರು ಗೊತ್ತಿರ್ತಾರೆ. ಅಂದರೆ 1 ವರ್ಷದಿಂದ 6 ತಿಂಗಳಿಂದ, ನಾನೊಂದು 6 ತಿಂಗಳಿಂದ ಮಾಡ್ತಾಯಿದ್ದೀನಿ. ಅಂದರೆ ಪ್ರಾಣಾಯಾಮ ಫಸ್ಟಿಂದ ನಾನು ಮಾಡ್ತಿದ್ದೀನಿ. ಬಟ್ ಮೆಡಿಟೇಷನ್ ಇದಾದಮೇಲೆ ಸ್ಕಿನ್ನಲ್ಲಿ ತುಂಬ ಗ್ಲೋ ಬಂದಿದೆ. ನನಗೆ ತುಂಬ ವರ್ಷದಿಂದ ಪರಿಚಯ ಇರೋರಿಗೆ ಗೊತ್ತಿದೆ. ನನ್ನ ಸ್ಕಿನ್ ಇಷ್ಟು ಹೆಲ್ದಿ ಇರಲಿಲ್ಲ ಫಸ್ಟು. ವಿತೌಟ್ ಕ್ರೀಮು ಪೌಡರು ಏನೂ ಹಾಕದೇ ಇಷ್ಟು ಸ್ಕಿನ್ನು ಗ್ಲೋ ಆಗಿದೆ ನೋಡಿ. ಪ್ರಾಣಾಯಾಮ ಮೆಡಿಟೇಷನ್ ಮಾಡೋದ್ರಿಂದ ಸ್ಕಿನ್, ಹೇರ್ ಎಲ್ಲ ಚೆನ್ನಾಗಾಗುತ್ತೆ. ಹೋಲ್ಡ್ ಇಟ್, ಬಿಡಿ. ಈಗ ರಿಲ್ಯಾಕ್ಸ್ ಮಾಡೋಣ. ಸ್ವಲ್ಪ ರಿಲೀಫ್ ಆಗಿರಿ. ಭ್ರಾಮರಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ದೆನ್ ಅಗೇನ್ ಇನ್ನೊಂದು ಇದನ್ನು ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾಯಿದೆ. ರಿಲ್ಯಾಕ್ಸ್ ಮಾಡಿ.
ಓಕೆ, ಈಗ ಭ್ರಾಮರಿ ಮಾಡೋಣ. ಭ್ರಾಮರಿ ಅಂದರೆ ಗೊತ್ತಲ್ವಾ, 4 ಬೆರಳಲ್ಲಿ ನಿಮ್ಮ ಮುಂದಿನ ಫೇಸನ್ನು ಏನು ಮಾಡಬೇಕು, ಕವರ್ ಮಾಡಬೇಕು. ಕಣ್ಣು, ರೆಪ್ಪೆ, ಹುಬ್ಬು ಮತ್ತು ಮೂಗಿನ ಕೆಳಗೆ ಒಂದು ಬೆರಳು, ತುಟಿ ಕೆಳಗೆ ಒಂದು ಬೆರಳನ್ನು ಇಟ್ಕೋಬೇಕು. ಈ ಕಿವಿದೊಂದು ಸಣ್ಣ ಪಾರ್ಟ್ ಇದೆ, ಇದಕ್ಕೆ ಕಿವಿ ನಾಲಿಗೆ ಅಂತೇನೋ ಕರೀತಾರೆ ಇದನ್ನು. ಈ ಪಾರ್ಟಿನ ಸಹಾಯ ತಗೊಂಡು ಕಿವಿಯನ್ನು ಬಂದ್ ಮಾಡಬೇಕು. ಆದಷ್ಟು ಟೈಟಾಗಿ ಬಂದ್ ಮಾಡಿ, ತುಂಬ ಟೈಟ್ ಆಗಲ್ಲ, ಗಾಳಿ ಒಳಗಡೆ ಹೋಗದೆ ಇರೋ ಥರ ಬಂದ್ ಮಾಡಿ, ಆಯಿತಾ. ಪಂಚೇಂದ್ರಿಯಗಳನ್ನು ಬಂದ್ ಮಾಡೋದು ಅಂತ. ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲವನ್ನು ಬಂದ್ ಮಾಡಿ ದೀರ್ಘವಾಗಿ ಉಸಿರನ್ನು ತಗೊಳ್ಳೋದು. ಹಲ್ಲು ಕಚ್ಚಬೇಡಿ, ಹಿಂಗೆ ಹಲ್ಲು ಕಚ್ಚದೇನೆ ಬಾಯನ್ನು ಲೂಸ್ ಬಿಟ್ಟು ಉಸಿರು ಬಿಡಬೇಕಾದ್ರೆ ಮಾಕಾರವನ್ನು ಹೇಳಬೇಕು. ಓಕೆ, ಮಾಕಾರವನ್ನು ಹೇಳ್ತಾ ಉಸಿರನ್ನು ಬಿಡೋಣ. ಎಸ್, ಸ್ಟಾರ್ಟ್. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಎಸ್. ಈಗ ಗೊತ್ತಿಲ್ಲದೆ ಇರೋರು ನನ್ನನ್ನು ನೋಡಬಹುದು, ನಾನು ತೋರಿಸ್ತಾ ಇದ್ದೀನಿ. ಐದು ಬಾರಿ ಮಾಡೋಣ. ಆಲ್ರೆಡಿ 3 ಬಾರಿ ಆಗಿದೆ, ಇನ್ನೆರಡು ಬಾರಿ ಮಾಡಿ ರಿಲ್ಯಾಕ್ಸ್ ಮಾಡಿ. ಆಮೇಲೆ ಅನುಲೋಮ ವಿಲೋಮವನ್ನು ಮಾಡೋಣ ಮತ್ತು ಮ್ಯಾನಿಫೆಸ್ಟೇಷನನ್ನು ಕೂಡ ಮಾಡೋಣ. 6 ಗಂಟೆಗೆ ಕ್ಲೋಸ್ ಮಾಡ್ತೀನಿ. 6 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ, ಇನ್ನೊಂದು ಇದು ಮಾಡಬೇಕು, ಹಾಗಾಗಿ ಅದು ಲಾಗಿನ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 5 ನಿಮಿಷ. ಸೊ ಅದಕ್ಕೆ ಕರೆಕ್ಟ್ 6 ಗಂಟೆಗೆ ಕ್ಲೋಸ್ ಮಾಡೋಣ. ಓಕೆ, ರಿಲ್ಯಾಕ್ಸ್. 5 ಬಾರಿ ಯಾರ್ದು ಭ್ರಾಮರಿ ಆಗಿದೆ ಅವರು ರಿಲ್ಯಾಕ್ಸ್ ಮಾಡಿ, ದೆನ್ ಅನುಲೋಮ ವಿಲೋಮವನ್ನು ಸ್ಟಾರ್ಟ್ ಮಾಡೋಣ. ಅನುಲೋಮ ವಿಲೋಮ ಅಂದರೆ ನೋಡಿ, ಈ ಬೆರಳನ್ನು 2 ಬೆರಳು ಹಿಂಗೆ ಮಡ್ಚ್ಕೊಳ್ಳೋದು ಈ ಥರ. ಇಲ್ಲ, ಇದೆರಡನ್ನೂ ಇಲ್ಲಿ ನೀವು ಆಜ್ಞಾ ಚಕ್ರದಲ್ಲಿ ಫೋಕಸ್ ಮಾಡಬಹುದು. ಇಲ್ಲಾಂದರೆ ಇದನ್ನು ಬಲ ಮೂಗಿನ ಹೊಳ್ಳೆ, ಇದು ಎಡ ಮೂಗಿನ ಹೊಳ್ಳೆ ಹಚ್ಕೊಂಡು ಎಡಗಡೆಯಿಂದ ಶುರು ಮಾಡಿ ಉಸಿರನ್ನು ತಗೊಳ್ಳಿ, ಬಲಗಡೆಯಿಂದ ಬಿಡಿ, ಮತ್ತೆ ಬಲಗಡೆಯಿಂದ ತಗೊಂಡು ಎಡಗಡೆಯಿಂದ ಬಿಡಿ. ಓಕೆ, ಇದಕ್ಕೆ 1 ರೌಂಡ್ ಅಂತ ಕರಿತೀವಿ. ಇಂಥದ್ದು 7 ರೌಂಡು, 8 ರೌಂಡು, 5 ರೌಂಡು, ಮಿನಿಮಮ್ 5 ರೌಂಡ್ ಆದರೂ ಮಾಡಲೇಬೇಕು. ಆಮೇಲೆ ಮ್ಯಾನಿಫೆಸ್ಟೇಷನನ್ನು ಹೇಳ್ತೀನಿ. ಓಂಕಾರವನ್ನು ಹೇಳಿ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋಣ. ಎಸ್, ಈಗ ಅನುಲೋಮ ವಿಲೋಮವನ್ನು ಶುರು ಮಾಡಿ. ಈ ಥರ ಮಾಡಿ 5 ರೌಂಡ್ ಮಾಡಿ. ಇದಾದ ನಂತರ ಕಣ್ಣುಗಳನ್ನು, ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಕಣ್ಣುಗಳನ್ನು ಮುಚ್ಚಿ ಮಾಡ್ಬೋದು, ಕಣ್ಣನ್ನು ಬಂದ್ ಮಾಡಿ. ನೆಕ್ಸ್ಟ್ ಹಾಗೆ ಓಂಕಾರ ಹೇಳೋಕ್ಕೆ ಈಸಿ ಆಗುತ್ತೆ. ಓಕೆ,
ಓಕೆ, ಯಾರದೆಲ್ಲ ಅನುಲೋಮ ವಿಲೋಮ ಆಗಿದೆ ಅವರು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ 5 ಬಾರಿ 7 ಬಾರಿ 9 ಬಾರಿ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ಅನುಲೋಮ ವಿಲೋಮನ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಇಷ್ಟೊಂದು ಪ್ರಾಣಾಯಾಮಗಳನ್ನ ಮಾಡ್ಕೊಂಡು ಬಂದಿರ್ತೀರಲ್ವ, ಅದಕ್ಕೆ ಫೈನಲ್ ಟಚ್ ಕೊಡೋದೇ ಇದು. ಇದನ್ನು ಮಾಡಿದಾಗ ನಿಮ್ಮ ಮೈಂಡು ಮತ್ತು ಮನಸ್ಸು ದೇಹ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ. 1-2 ರೌಂಡ್ ಜಾಸ್ತಿ ಆದರೂ ಓಕೆ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಹೆಚ್ಚು ಮಾಡಿದಷ್ಟು ನಿಮಗೆ ಇನ್ನೂ ಜಾಸ್ತಿ ಹೆಚ್ಚು ಇದು ಸಿಗುತ್ತೆ. ಓಕೆನಾ? ಈಗ ಓಂಕಾರವನ್ನು ಹೇಳೋಣ. ದೀರ್ಘವಾಗಿ ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರಲಿ. ಆರಾಮಾಗಿ ಕೂತ್ಕೊಳ್ಳಿ. ಕಣ್ಣುಗಳು ಮುಚ್ಚಿರಲಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರು ಹೊರ ಹಾಕಬೇಕಾದ್ರೆ ಓಂಕಾರವನ್ನು ಹೇಳ್ತಾ ಹಾಕೋಣ. ಓಕೆ, ಎಸ್. ಇನ್ಹೇಲ್, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್. ಇನ್ಹೇಲ್. Yes, good. Inhale. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಾನು ಹೇಳುವ ಎಲ್ಲ ವಾಕ್ಯಗಳನ್ನು ನೀವು ಅನುಭವಿಸ್ಬೇಕು, ಫೀಲ್ ಮಾಡಬೇಕು. ಇಲ್ಲ ನನ್ನ ಜೊತೆಯಲ್ಲಿ ರಿಪೀಟ್ ಮಾಡಬೇಕು. ನಾನೇನು ಹೇಳ್ತೀನಿ ಅದೆಲ್ಲ ನೀವು ಆಗಿದ್ದೀರಿ, ಅನುಭವಿಸ್ತಾ ಇದ್ದೀರಿ ಅನ್ನೋ ಒಂದು ಫೀಲಿಂಗಲ್ಲಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಆ ಫೀಲಿಂಗಿಗೆ ಒಳ ಮಾಡಬೇಕಾಯ್ತಾ? ನಾನೇನು ಹೇಳ್ತೀನಿ ಅದನ್ನೆಲ್ಲ ನೀವು ಆಗ್ತಾ ಇದೆ, ಆಗಿದೆ, ಆಗ್ತಾ ಇದೆ, ಆಗಿದೆ, ಈ 2 ಶಬ್ದದಲ್ಲೇ ನೀವು ಫೀಲ್ ಮಾಡಬೇಕು. ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್. ಫ್ಯೂಚರ್ ಟೆನ್ಸಿಗೆ ಹೋಗೋ ಆಗಿಲ್ಲ. ಪಾಸ್ಟ್ ಟೆನ್ಸಲ್ಲಿ ನೀವು ಅದನ್ನು ಕಲ್ಪನೆ ಮಾಡ್ಕೋಬೇಕು ಆಗೋಗಿದೆ ಅಂತ. ಇಲ್ಲ ಅಟ್ ಪ್ರೆಸೆಂಟ್ ಆಗ್ತಾ ಇದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಇದನ್ನು ಕಲ್ಪನೆ ಮಾಡ್ಕೋಬೇಕು. ಈಗ ನೀವು ಎಲ್ಲರೂ ಒಂದು ಸಮುದ್ರದ ಕಿನಾರೆಯಲ್ಲಿ, ಸಮುದ್ರದ ದಡದಲ್ಲಿ ಆ ಬಿಳಿ ಬಣ್ಣದ ಸಣ್ಣ ಸಣ್ಣ ಮರಳಿನ ಮೇಲೆ ಕೂತಿದ್ದೀರಿ ಅಥವಾ ಆರಾಮಾಗಿ ಮಲಗಿದ್ದೀರಿ ಅಂತ ನಿಮ್ಮನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ. ಆರಾಮಾಗಿ ಮಲಗಿದ್ದೀರಿ. ತಣ್ಣನೆ ಗಾಳಿ ಬೀಸ್ತಾ ಇದೆ. ತುಂಬ ಆರಾಮ ಅನ್ನಿಸ್ತಾ ಇದೆ. ಬೆಳಗ್ಗೆ ಅಷ್ಟೇ 6 ಗಂಟೆ ಆಗಿದೆ. ಸೂರ್ಯನ ಕಿರಣಗಳು ಭೂಮಿ ಮೇಲೆ, ನೀರಿನ ಮೇಲೆ ಬೀಳ್ತಾ ಇದೆ. ಆ ಬಂಗಾರದ ಬಣ್ಣದ ಸೂರ್ಯನ ಕಿರಣಗಳನ್ನು ನೋಡ್ತಾ ಇದ್ದೀರಿ. ಮುಖಕ್ಕೆ, ನಿಮ್ಮ ಮುಖದ ಮೇಲೆ ಸಣ್ಣದಾಗಿ ಒಂದು ಬಿಸಿಲು ಬೀಳ್ತಾ ಇದೆ, ಎಳೆ ಬಿಸಿಲು. ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಆ ಎಳೆ ಬಿಸಿಲು ನಿಮ್ಮ ಮುಖದ ಮೇಲೆ, ನಿಮ್ಮ ಮೈ ಮೇಲೆ ಬೀಳುವಾಗ ಹೇಗೆ ಅನುಭವ ಆಗುತ್ತೆ ಆ ಅನುಭವ ನಿಮಗಿಲ್ಲಿ ಆಗಬೇಕು. ಓಕೆ, ಈಗ ನೀವು ತುಂಬ ಶ್ರೀಮಂತರಾಗಿದ್ದೀರಿ, ಹಣವಂತರಾಗಿದ್ದೀರಿ, ಆರೋಗ್ಯವಂತರಾಗಿದ್ದೀರಿ. ಅದೆಲ್ಲವನ್ನು ಏನು ಮಾಡೋದಕ್ಕೆ, ಅನುಭವಿಸೋದಕ್ಕೆ ಒಂದು ಟ್ರಿಪ್ ಹೋಗಿದ್ದೀರಿ ಅಂದ್ಕೊಳ್ಳಿ. ಆ ಟ್ರಿಪ್ ಹೋದಾಗ ನಿಮಗೆ ಆರಾಮಾಗಿ ಮಲಗಲಿಕ್ಕೆ ಬಿಟ್ಟಿದ್ದಾರೆ. ನೀವು ಮರಳಿನ ಮೇಲೆ ಮಲಗಿದ್ದೀರಿ. ತಂಪಾದ ಗಾಳಿ ಬೀಸ್ತಾ ಇದೆ. ನಿಮ್ಮ ಕಾಲುಗಳಿಗೆ ಸಮುದ್ರದ ಅಲೆಗಳು ನಿಧಾನವಾಗಿ ಬಂದು ಹೊಡಿತಾ ಇದೆ. ಆ ನೀರಿನ ಸ್ಪರ್ಶ ಆದಾಗ ಕಾಲು ತಣ್ಣಗಾದಾಗ ಹೇಗಾಗುತ್ತೆ ಆ ಅನುಭವ ನೀವಿಲ್ಲಿ ಫೀಲ್ ಮಾಡಬೇಕು. ಅದನ್ನು ಆಗ್ತಾ ಇದೆ ನನಗೆ ಅನ್ನೋ ಥರ ಫೀಲ್ ಮಾಡಬೇಕು. ಓಕೆ, ಈಗ ನಾನು ಹೇಳುವಂಥ ಎಲ್ಲ ವಾಕ್ಯಗಳನ್ನು ರಿಪೀಟ್ ಮಾಡಿ ಅಥವಾ ಅದನ್ನು ನೀವು ಅನುಭವಿಸಿ. ಯಾವುದೇ ಥರದ ಟೆನ್ಷನ್ ಬೇಡ, ಸ್ಟ್ರೆಸ್ ಬೇಡ. ಆರಾಮಾಗಿ ಇನ್ನು ಮುಂದಿನ 20 ನಿಮಿಷ ಕೂಲಾಗಿರಿ. ನಾನು ಹೇಳುವ ಎಲ್ಲ ಶಬ್ದಗಳನ್ನು ಕೇಳಿಸ್ಕೋತ ನೀವು ರಿಪೀಟ್ ಮಾಡಿ. ಓಕೆ, ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ಏನಾಗಿದ್ದೀರಾ? ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೀರಾ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನಿಮ್ಮ ಜೀವನದಲ್ಲಿ ಪ್ರತಿ ದಿವಸ ಹೊಸ ಹೊಸ ಹಣವನ್ನು ಸಂಪಾದನೆ ಮಾಡುವ ಅವಕಾಶಗಳು ತಾನಾಗೇ ನಿಮ್ಮನ್ನು ಹುಡುಕಿ ಬರ್ತಾ ಇದೆ.
ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ಅಂದರೆ ನಾನು ಕೇಪಬಲ್ ಇದ್ದೇನೆ, ಹಣವನ್ನು ಆಕರ್ಷಣೆ ಮಾಡುವಷ್ಟು ಎನರ್ಜಿ ನನಗೆ ಬಂದಿದೆ. ಸೊ ಹಾಗಾಗಿ ಹಣ ನನ್ನ ಕಡೆ ಹರಿದು ಬರ್ತಾ ಇದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಐ ಆಮ್ ಸೋ ಹ್ಯಾಪಿ. ನಾನು ತುಂಬ ಖುಷಿಯಾಗಿ ಸಮೃದ್ಧವಾಗಿ ನನ್ನ ಮನಸ್ಸನ್ನು ಇಟ್ಕೊಂಡಿದ್ದೇನೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೇ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಹಾಗೆ ಆಕರ್ಷಿಸುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆನು. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನಾನು ಯಾವ ಯಾವ ಕನಸುಗಳನ್ನು ಕಂಡಿದ್ದೆ ಅದೆಲ್ಲವೂ ಈಗ ರಿಯಲ್ ಆಗಿ ನನ್ನ ಜೀವನದಲ್ಲಿ ನಡೀತಾ ಇದೆ. ಒಂದು ಕಾರ್ ತಗೋಬೇಕು, ಇಷ್ಟು ಲಕ್ಷ ಸಂಪಾದನೆ ಮಾಡಬೇಕು, ಇಷ್ಟು ಒಳ್ಳೆ ಆರೋಗ್ಯವನ್ನು ಪಡಿಬೇಕು ಅಂತ ಏನೇನೋ ಕನಸು ಕಟ್ಟಿರ್ತೀರ ಅವೆಲ್ಲವೂ ಈಗ ನಿಜ ಆಗ್ತಾ ಇದೆ. ಅವಕಾಶಗಳು, ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನದಲ್ಲಿ ಅಬಂಡೆನ್ಸನ್ನು ಕಳಿಸುತ್ತಿದ್ದಾರೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನದಲ್ಲಿ ಅಬಂಡೆನ್ಸನ್ನು ಕಳಿಸುತ್ತಿದ್ದಾರೆ. ಸೊ ಹಾಗಾಗಿ ಅದೆಲ್ಲವನ್ನು ಅನುಭವಿಸಬೇಕಂದ್ರೆ ಏನಿರಬೇಕು? ಅಬ್ಯಾಂಡೆನ್ಸ್ ಇದೆ ನಮ್ಮ ಹತ್ರ, ಪ್ರಾಸ್ಪರಿಟಿ ಇದೆ, ತುಂಬ ಸಂಪತ್ತಿದೆ, ಸಮೃದ್ಧಿ ಇದೆ. ಅಂದರೆ ಅದನ್ನು ಅನುಭವಿಸಬೇಕಾದ್ರೆ ನಮಗೆ ತುಂಬ ಉತ್ತಮವಾದ ಒಂದು ಆರೋಗ್ಯ ಬೇಕು. ಹಾಗಾಗಿ ನಾವು ಆರೋಗ್ಯವನ್ನು ಪಡೆದಿದ್ದೇವೆ, ತುಂಬ ಉತ್ತಮವಾದ ಆರೋಗ್ಯವನ್ನು ಪಡೆದಿದ್ದೇವೆ. ನನ್ನ ದೇಹ ಸದೃಢವಾಗಿದೆ. ನನ್ನ ದೇಹ ಸದೃಢವಾಗಿದೆ. ನಾನು ವಯಸ್ಸಿಗಿಂತನೂ ಯಂಗಾಗಿ ಕಾಣ್ತಾ ಇದ್ದೀನಿ. ನಾನು ನನಗಾಗಿರುವ ವಯಸ್ಸಿಗಿಂತ ಇನ್ನೂ ಕಮ್ಮಿ ಏಜಿನವರಾಗೆ ಕಾಣಿಸ್ತಾ ಇದ್ದೀನಿ. ಅಷ್ಟು ಒಳ್ಳೆ ಆರೋಗ್ಯ ನನ್ನ ದೇಹದಲ್ಲಿ ಇದೆ. ದಿನೇ ದಿನೇ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ. ನಾನು ಟೋಟಲಿ ಫಿಟ್ ಆಗಿದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಮನಸ್ಸಿಗೆ ಬಂದಾಗೆ ಕೂಗಿ ಹೇಳಿ, ಐ ಆಮ್ ಟೋಟಲಿ ಫಿಟ್ ಆ್ಯಂಡ್ ಫೈನ್. ತುಂಬ ಚೆನ್ನಾಗಿದ್ದೇನೆ. ನಾನು ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಚೆನ್ನಾಗಿದ್ದೇನೆ. ಹೆಲ್ದಿ ಫುಡ್ಡನ್ನು ತಗೋತಾ ಇದ್ದೇನೆ. ಆರೋಗ್ಯ ಸುಧಾರಿಸಿದೆ. ನನಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ. ಐ ಆಮ್ ಹೆಲ್ದಿ, ಸೋ ಹೆಲ್ದಿ, ಐ ಆಮ್ ಫಿಟ್. ನಾನು ಯಾವುದೇ ರೀತಿಯ ಮೆಡಿಸನ್ ಇಲ್ಲದೆ ಆರಾಮವಾಗಿ ನಾನು ಜೀವನವನ್ನು ಸಾಗಿಸ್ತಾ ಇದ್ದೇನೆ ಅಂತ ನಿಮಗೆ ಆರೋಗ್ಯ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ತೆಗೆದು ಹೊರಗೆ ಹಾಕಿ ನಾನು ಇಷ್ಟು ಸದೃಢವಾಗಿದ್ದೇನೆ. ತುಂಬ ನನ್ನ ಸ್ಕಿನ್ ಗ್ಲೋ ಆಗ್ತಾ ಇದೆ. ನನಗಿರುವಂಥ ಏನೇ ಸಮಸ್ಯೆ ಇದೆ, ಹೊಟ್ಟೆ ನೋವು ಇರ್ಬೋದು, ಅದು ಕಾಣಿಸ್ತಾನೇ ಇಲ್ಲ ನನಗೆ.
ಹೀಗೆ ನೀವು ಆರೋಗ್ಯದ ಅಫರ್ಮೇಷನನ್ನು ಹೇಳ್ಕೊಳ್ಳಿ. ಅದೇ ರೀತಿ ಆರೋಗ್ಯದಿಂದ ಇದ್ದೇವೆ ಅಂದಮೇಲೆ ಏನು ಮಾಡಬೇಕು, ನಮ್ಮ ಸಂಬಂಧಗಳು ಕೂಡ ಚೆನ್ನಾಗಿರಬೇಕು. ನಾವು ಬರೀ ಚೆನ್ನಾಗಿ ಆರೋಗ್ಯವಾಗಿದ್ದರೆ ಸಾಕಾಗೋದಿಲ್ಲ, ಅದರ ಜೊತೆಯಲ್ಲಿ ಆ ಆರೋಗ್ಯದಿಂದಿರುವಾಗ ನಾವು ಒಂದು ಪಾರ್ಟಿ ಮಾಡಬೇಕು, ಒಂದು ಟ್ರಿಪ್ ಮಾಡಬೇಕು, ಅಥವಾ ಒಬ್ಬರ ಮನೆಗೆ ಹೋಗಿ ನಾವು ಕೂತು ಮಾತಾಡಬೇಕು ಅಂತಂದರೆ ನಮಗೆ ಸಂಬಂಧಿಕರು ತುಂಬ ಮುಖ್ಯವಾಗ್ತಾರೆ. ಹಾಗಾಗಿ ನಾನು ಯಾರನ್ನೂ ದ್ವೇಷದಿಂದ ನೋಡೋದಿಲ್ಲ, ಎಲ್ಲರೂ ಪ್ರೀತಿಯಿಂದ ನೋಡ್ತೇನೆ. ಸಂಬಂಧಿಕರು ನಮ್ಮ ಮನೆಯಲ್ಲಿ ಗಂಡ ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅತ್ತಿಗೆ, ನಾದಿನಿ, ಅತ್ತೆ, ಮಾವ, ಪ್ರತಿಯೊಬ್ಬರೂ ನನ್ನನ್ನು ತುಂಬ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡ್ತಾರೆ. ನನಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ, ನನ್ನ ಆರೋಗ್ಯವನ್ನು ನೋಡ್ಕೋತಾ ಇದ್ದಾರೆ. ಅದೇ ರೀತಿ ನಾನು ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ದೀನಿ. ಸಂಬಂಧಗಳು ತುಂಬ ಚೆನ್ನಾಗಿದೆ. ಹೊರಗಡೆ ಬಂದಾಗ ಫ್ರೆಂಡ್ಸ್, ರಿಲೇಟಿವ್ಸ್, ಕೊಲೀಗ್ಸ್ ಎಲ್ಲರ ಜೊತೆ ನನ್ನ ಸಂಬಂಧ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರೂ ನನ್ನನ್ನು ಗೌರವದಿಂದ ನೋಡ್ತಾರೆ ಅಂತೇಳಿ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸದಿಂದ ಪ್ರೀತಿಯಿಂದ ನೋಡುವ ಮನೋಭಾವನೆ ನನ್ನಲ್ಲಿ ಬಂದಿದೆ. ಅದು ನನಗೆ 10 ಪಟ್ಟು ರಿಟರ್ನ್ ಆಗಿ ಸಿಗ್ತಾ ಇದೆ. ನೀವು ಯಾರಾದರೂ ಒಬ್ಬರನ್ನು ಗೌರವದಿಂದ ನೋಡಿದರೆ ಅವರು ನಿಮಗೆ 10 ಪಟ್ಟು ಗೌರವವನ್ನು ಕೊಟ್ಟು ನೋಡ್ತಾ ಇದ್ದಾರೆ. ಅಂಥ ಒಂದು ಒಳ್ಳೆಯ ಪರ್ಸ್ನಾಲಿಟಿ ಸಮಾಜದಲ್ಲಿ ನಿಮ್ಮದು ಸೃಷ್ಟಿಯಾಗಿದೆ. ನೀವು ಅಂದರೆ ಒಂದು ಗೌರವದ ವ್ಯಕ್ತಿ ಅನ್ನೋ ಒಂದು ರೀತಿಯಲ್ಲಿ ನೀವು ಬೆಳೆದು ನಿಂತಿದ್ದೀರಿ. ಓಕೆ, ಇದೆಲ್ಲ ಆದಮೇಲೆ ಇದನ್ನು ಅನುಭವಿಸ್ಲಿಕ್ಕೆ ಬೇಕು ಹಣದ ವಿಷಯದಲ್ಲಿ ಬಂದಾಗ ನಾನು ಹಣದ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್. ಹಣವನ್ನು ತುಂಬ ಸುಲಭವಾಗಿ ನಾನು ಆಕರ್ಷಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಅದನ್ನು ಪ್ರತಿದಿನ ಉಪಯೋಗ ಆಗುವ ಹಾಗೆ ಉಪಯೋಗಿಸ್ತಾ ಇದ್ದೇನೆ. ಉಪಯೋಗ ಆಗುವಂಥವರಿಗೆ ಕೂಡ ನಾನು ದಾನವನ್ನು ಕೂಡ ಕೊಡ್ತಾ ಇದ್ದೇನೆ. ಅದರಿಂದ ಬಂದಂಥ ಹಣದಿಂದ ನಾನು ಅವಶ್ಯಕತೆ ಇರುವಂಥವರಿಗೆ ಸಹಾಯವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನನ್ನ ಬಿಸ್ನೆಸ್, ನನ್ನ ಕೆಲಸಗಳು, ನನ್ನ ಪೂರೈಕೆಗಳನ್ನು ತುಂಬ ಸುಲಭವಾಗಿ ನಾನು ಪೂರೈಸ್ಕೊಳ್ತಾ ಇದ್ದೇನೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಹಣ ಪ್ರತಿ ದಿವಸ ನಿಮ್ಮ ಹಿಂದೆ ಬರ್ತಾ ಇದೆ. ಯು ಲವ್ ಮನಿ, ಮನಿ ಲವ್ಸ್ ಮೀ ಅಂತ ಹೇಳ್ಕೊಳ್ಳಿ. ಐ ಲವ್ ಮನಿ, ಮನಿ ಲವ್ಸ್ ಮೀ. ನಾನು ಹಣವನ್ನು ಪ್ರೀತಿಸುತ್ತೇನೆ, ಹಣ ನನ್ನನ್ನು ತುಂಬ ಪ್ರೀತಿಸುತ್ತದೆ. ಹಾಗಾಗಿ ನಾನು ಎಲ್ಲೇ ಹೋದರೂ ನನ್ನ ಹಿಂದೆನೇ ಬರುತ್ತೆ. ನಾನು 10 ರೂಪಾಯಿ ಖರ್ಚು ಮಾಡಿದ್ರೆ 100 ರೂಪಾಯಿ ನನಗೆ ಸಿಗ್ತಾ ಇದೆ. ಆ ಒಂದು ಮೈಂಡ್ಸೆಟ್ಟಲ್ಲಿ ಹಣದ ವಿಷಯವನ್ನು ಮಾತಾಡುವಾಗ ನಿಮ್ಮ ಮನಸ್ಸು, ಮೈ ಎಲ್ಲ ರೋಮಾಂಚಿತವಾಗಬೇಕು. ಅದಕ್ಕೆ ಅಟ್ರಾಕ್ಟ್ ಆಗಬೇಕು. ನೀವು ಮನಿ ಎನರ್ಜಿ ಮತ್ತು ನಿಮ್ಮ ಎನರ್ಜಿ ಒಂದೇ ಆಗಬೇಕು. ಆವಾಗ ತುಂಬ ಈಸಿಯಾಗಿ ಹಣ ನಿಮ್ಮ ಜೊತೆ ಬರುತ್ತೆ. ಓಕೆ, ಸೊ ಹಣದ ಅವಶ್ಯಕತೆ ಇರುವಂಥ ಜಾಗದಲ್ಲೆಲ್ಲ ನಾನು ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಅವಶ್ಯಕತೆ ಇರೋರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದೇನೆ. ಐ ಆಮ್ ಟೋಟಲಿ ಫೈನಾನ್ಷಿಯಲಿ ಫ್ರೀ. ನನಗೆ ಈ ತಿಂಗಳು 1 ಲಕ್ಷದಿಂದ 1.5 ಲಕ್ಷ ಹಣ ಬೇಕಾಗಿತ್ತು. ಅದು ಬಂದು ನನ್ನ ಖಾತೆಗೆ ಜಮಾ ಆಗಿದೆ ಅಥವಾ ನನಗೆ ಹಣ ಸಿಕ್ಕಿದೆ. ಹಣವನ್ನು ಸ್ಮೆಲ್ ಮಾಡಿ, ಹಣದ ಸ್ಮೆಲ್ಲನ್ನು ಫೀಲ್ ಮಾಡಿ, ಅಥವಾ ಹಣವನ್ನು ಗರಿಗರಿಯಾಗಿ ಎಣಿಸುವಂಥ ಸೌಂಡನ್ನು ಫೀಲ್ ಮಾಡಿ. ಓಕೆ, ಈಗ ನೀವು ತುಂಬ ಶ್ರೀಮಂತರಾಗಿದ್ದೀರಿ. ಒಳ್ಳೆ ರಾಯಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಿ. ಶ್ರೀಮಂತ ಜೀವನವನ್ನು ನೀವು ಬದುಕ್ತಾ ಇದ್ದೀರಿ. ಅದೇ ಝೋನಲ್ಲಿ 1 ನಿಮಿಷಗಳ ಕಾಲ ಇರಿ. ಎಸ್, ಆ ಶ್ರೀಮಂತಿಕೆಯ ಇದರಲ್ಲೇ 1 ನಿಮಿಷಗಳ ಕಾಲ ಇರಿ. ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಸಿಕ್ಕಿದೆ. ನಿಮ್ಮ ಕಮಿಟ್ಮೆಂಟ್ಗಳೆಲ್ಲ ಪೂರ್ತಿಯಾಗಿದೆ. ಅದು ಕೂಡ ನೀವು ಸೇವಿಂಗನ್ನು ಮಾಡ್ತಾ ಇದ್ದೀರಾ. ತುಂಬ ಟೋಟಲಿ ಫೈನಾನ್ಷಿಯಲಿ ಫ್ರೀ. ನಿಮ್ಮ ಮನಸ್ಸಿಗೆ ಬಂದಾಗೆ ಕೂಗಿ ಹೇಳಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು, ನಿಮ್ಮ ಭಾವನೆಗಳನ್ನ ಹೊರ ಹಾಕಿ. ಐ ಆಮ್ ಟೋಟಲಿ ಫೈನಾನ್ಷಿಯಲಿ ಫ್ರೀ. ನನ್ನ ಬಳಿ 10 ಲಕ್ಷ ಇದೆ, 20 ಲಕ್ಷ ಇದೆ, 50 ಲಕ್ಷ ಇದೆ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಗ್ರ್ಯಾಟಿಟ್ಯೂಡನ್ನು ತೋರಿಸಿ, ಹಣಕ್ಕೆ ಗ್ರ್ಯಾಟಿಟ್ಯೂಡನ್ನು ತೋರಿಸಿ. ಥ್ಯಾಂಕ್ ಯು ಸೋ ಮಚ್, ನನ್ನ ಹತ್ರ ಇರುವಂಥ ಹಣಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅಂತ ಗ್ರ್ಯಾಟಿಟ್ಯೂಡ್ ಮನಸ್ಸಲ್ಲಿ ಇರಿ. ಇನ್ನು ಮುಂದಿನ 1 ನಿಮಿಷಗಳ ಕಾಲ ಅದೇ ಶ್ರೀಮಂತಿಕೆಯ ಭಾವನೆಯಲ್ಲಿ ಇರಿ. ಶ್ರೀಮಂತರು ಹೇಗೆಲ್ಲ ಇರ್ತಾರೆ, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ಕೊಳ್ಬಹುದು. ನಾನು ಒಂದು ಒಳ್ಳೆ ಸೀರೆಯನ್ನು ಉಟ್ಕೊಂಡಿದ್ದೇನೆ, ತುಂಬ ಚೆನ್ನಾಗಿ ಒಡವೆಯನ್ನು ಹಾಕ್ಕೊಂಡಿದ್ದೇನೆ, ಕಾರಲ್ಲಿ ಬರ್ತಾ ಇದ್ದೀನಿ, ನನ್ನ ಹತ್ರ ಕಾರ್ ಇದೆ, ಒಂದು ಒಳ್ಳೆ ಬಂಗ್ಲಾ ಇದೆ. ನಿಮ್ಮನ್ನು ಹೇಗೆ ನೀವು ನಿಮ್ಮ ಮುಂದಿನ ಜೀವನದಲ್ಲಿ ನಿಮ್ಮನ್ನು ನೋಡ್ಕೋಬೇಕು, ನೀವು ಹೇಗಿರಬೇಕು ಅಂತ ಅನ್ಕೋತಾ ಇದ್ದೀರಾ, ಆ ರೀತಿ ನಿಮ್ಮನ್ನು ಕಲ್ಪನೆ ಮಾಡ್ಕೊಳ್ಳಿ. ಒಂದು ಒಳ್ಳೆ ಸೂಟ್ ಹಾಕ್ಕೊಂಡಿದ್ದೇನೆ, ಒಳ್ಳೆ ಶೂ ಹಾಕ್ಕೊಂಡಿದ್ದೇನೆ, ಕಾರಲ್ಲಿ ಬರ್ತಾ ಇದ್ದೀನಿ, ನಂದೊಂದು ಒಳ್ಳೆ ದೊಡ್ಡ ಮನೆ ಇದೆ, ಫಾರ್ಮ್ ಹೌಸ್ ಇದೆ,
ಎಲ್ಲವನ್ನು ನೀವು ನಿಮ್ಗೆ ಏನು ಬೇಕೋ ಅದನ್ನು ಕಲ್ಪನೆ ಮಾಡ್ಕೊಳ್ಳಿ. ಅದು ಆಗೋದಕ್ಕೆ ಟೈಮ್ ತಗೋಬೋದು, ಬಟ್ ಹಾಗೇ ಆಗುತ್ತೆ. ಅಂದುಕೋ ಆಗುವೆ, ಆಗುವುದಾದರೆ ದೇವರೇ ಆಗುವೆ. ಅಂದ್ಕೋಬೇಕು, ಫಸ್ಟು ಡ್ರೀಮ್ ಇಟ್. ಫಸ್ಟು ಕನಸು ಕಾಣೋದನ್ನು ಕಲ್ಪನೆ ಮಾಡ್ಕೊಳ್ಳಿ, ಆಮೇಲೆ ರಿಯಾಲಿಟಿಗೆ ಬರುತ್ತೆ. ನೀವೇನು ಆಗಬೇಕು ಅಂತಲೇ ನಿಮಗೆ ಕನಸು ಕಾಣೋಕ್ಕೆ ಬಂದಿಲ್ಲ ಅಂದರೆ ಅದನ್ನು ರಿಯಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ಕನಸು ಕಾಣೋಕ್ಕೂ ಕೂಡ ದೊಡ್ಡ ಮನಸ್ಸು ಬೇಕು, ಸುಮ್ಮನೆ ಕನಸು ಕಾಣೋಕ್ಕಾಗಲ್ಲ. ಸೊ ಹಾಗಾಗಿ ಅದೇ ಶ್ರೀಮಂತಿಕೆಯ ಭಾವನೆಯಲ್ಲಿ ನೀವು ಈಗ ಸಹಜವಾಗಿ ಅದೇ ಶ್ರೀಮಂತಿಕೆಯ ಭಾವನೆಯಲ್ಲಿ ಇರಿ. ರಿಚ್ ಪರ್ಸನ್ ಆಗಿದ್ದೀರಿ ನೀವು. ಸಹಜವಾಗಿ ಈಗ ಏನು ಮಾಡಬೇಕು, ವಾಸ್ತವ ಸ್ಥಿತಿಗೆ ಬನ್ನಿ. ಸಮುದ್ರದಿಂದ ನೇರವಾಗಿ ನಮ್ಮ ಮನೆಗೆ ಬರೋಣ. ಮನೆಯಲ್ಲಿ ತಂದೆ ತಾಯಿ ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋಣ. ಪ್ರತಿ ದಿವಸ ಆಶೀರ್ವಾದ ತುಂಬ ಮುಖ್ಯ. ನೀವು ಅವರು ಆಶೀರ್ವಾದ ನಿಮಗೆ ಮಾಡ್ತಾ ಇದ್ದಾರೆ ಅನ್ನೋ ಕಲ್ಪನೆಯಲ್ಲೇ ಪ್ರತಿ ದಿವಸ ಆಶೀರ್ವಾದವನ್ನು ತಗೊಂಡೇ ನೀವು ನೆಕ್ಸ್ಟ್ ಕೆಲಸಗಳನ್ನು ಮಾಡಬೇಕು. ಆಶೀರ್ವಾದ ಅನ್ನೋದು ತುಂಬ ಪವರ್ಫುಲ್, ಅದು ನಿಮ್ಮನ್ನು ಎಲ್ಲೋದ್ರೂ ಕಾಪಾಡುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ಮನೆಯ ಹಿರಿಯರ ಮತ್ತು ದೇವರ ಆಶೀರ್ವಾದವನ್ನು ತಗೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡಿ. ಓಕೆ, ಈಗ ತಂದೆ ತಾಯಿ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಅದೇ ರೀತಿ ನಿಮ್ಮ ಮನೆಯ ದೇವರು ಮತ್ತು ನಿಮ್ಮ ಗ್ರಾಮದ ದೇವರು ಎಲ್ಲರೂ ಲೈನಾಗಿ ನಿಂತಿದ್ದಾರೆ. ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಶರಣಾಗತರಾಗ್ತಾ ನಿಮ್ಮ ಜೀವನದಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಒಳ್ಳೆಯ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳ್ಕೊಳ್ತಾ ನಿಮ್ಮ ಹಿರಿಯರು ಕೂಡ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು, ಸಕಲ ವೈಭೋಗಗಳು ನಿಮ್ಮದಾಗಲಿ ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಆಶೀರ್ವಾದವನ್ನು ತಗೊಳ್ಳಿ. ನವಗ್ರಹಗಳ ಆಶೀರ್ವಾದ ಸಿಗ್ತಾ ಇದೆ, ಭೂಮಂಡಲದ ಎಲ್ಲ ಶಕ್ತಿಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಸೊ ಹಾಗಾಗಿ ನೀವು ವೆರಿ ಪವರ್ಫುಲ್ ಪರ್ಸನ್ ಆಗಿದ್ದೀರಿ. ಈಗ ನಿಮ್ಮನ್ನು ನೀವು ಪವರ್ಫುಲ್ ಅಂತೇಳಿ ಇದು ಮಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಇಷ್ಟೊಂದು ಅದ್ಭುತವಾದ ಜೀವನವನ್ನು ನನಗೆ ಕೊಟ್ಟಿರೋದಕ್ಕೆ, ಇಂಥ ಒಳ್ಳೆ ಸಂಬಂಧಿಕರನ್ನು ಕೊಟ್ಟಿರೋದಕ್ಕೆ, ಇಂಥ ಒಳ್ಳೆ ಫ್ರೆಂಡ್ಸನ್ನು ಕೊಟ್ಟಿರೋದಕ್ಕೆ, ಇಷ್ಟೊಂದು ಹಣವನ್ನು ನನಗೆ ಕೊಟ್ಟಿರೋದಕ್ಕೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡುವಂಥ ಬುದ್ಧಿಯನ್ನು ಕೊಟ್ಟಿರೋದಕ್ಕೆ ನಾನು ನಿನಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆ ನಿಮ್ಮ ದೊಡ್ಡವರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಐ ಲವ್ ಯು. ಪ್ರಕೃತಿಯನ್ನು ಪ್ರೀತಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯಿಂದ ಆಶೀರ್ವಾದವನ್ನು ತಗೊಂಡು ಎಲ್ಲರೂ ಆರಾಮವಾಗಿ ಈಗ ಕೈಗಳನ್ನು ರಬ್ ಮಾಡೋಣ. ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡ್ತಾ ಆಶೀರ್ವಾದ ಸಿಕ್ಕಿದೆ, ಈ ಗುರು ಹಿರಿಯರ ಆಶೀರ್ವಾದ ಎಲ್ಲ ಸಿಕ್ಕಿದೆ. ಈಗ ನಿಧಾನವಾಗಿ ಕೈಗಳನ್ನು ರಬ್ ಮಾಡ್ತಾ ನಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ. ಕಣ್ಣುಗಳನ್ನು ಸ್ವಲ್ಪ ಸ್ಪರ್ಶ ಮಾಡಿ ನಿಮ್ಮ ಕೈಗಳಿಂದ. ಅದೇ ಕೆನ್ನೆಗಲ್ಲವನ್ನು ಸ್ಪರ್ಶ ಮಾಡಿ. ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡ್ತಾ ಹೇಳಿ, ನೀವು ಎಷ್ಟು ಅದ್ಭುತವಾಗಿದ್ದೀರಿ, ಎಷ್ಟು ಚೆನ್ನಾಗಿದ್ದೀರಿ, ಎಷ್ಟು ಹೆಲ್ದಿಯಾಗಿದ್ದೀರಿ. ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ಗ್ರೇಟ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್, ಐ ಆಮ್ ಬ್ಯೂಟಿ. ನಿಮ್ಮ ಬಗ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಹೊಗಳ್ಕೋಬೇಕು. ಬೇರೆಯವರೆಲ್ಲ ಹೊಗಳೋವರೆಗೂ ಕಾಯೋ ಆಗಿಲ್ಲ. ನಿಮ್ಮನ್ನು ನೀವು ಹೊಗಳ್ಕೋಬೇಕು. ನಿಮ್ಮಲ್ಲಿ ಬದಲಾವಣೆ ಆದಾಗ ಬೇರೆಯವರು ನಿಮ್ಮನ್ನು ಹೊಗಳೋಕ್ಕೆ ಶುರು ಮಾಡ್ತಾರೆ. ಓಕೆ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ ಹೇಳ್ಕೊತಾ ಇರಬೇಕು. ಓಕೆ, ಈಗ ನಿಧಾನವಾಗಿ ನಿಮ್ಮ ಸಮಯವನ್ನು ತಗೊಂಡು ಕಣ್ಣುಗಳನ್ನು ಓಪನ್ ಮಾಡಿ. ಅದೇ ರೀತಿ ನೀರಿನ ಲೋಟವನ್ನು ತಗೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೀರನ್ನು ಕೂಡ ತುಂಬ ಚೆನ್ನಾಗಿ ಹೊಗಳ್ಬೇಕು. ಪಂಚಭೂತಗಳಲ್ಲಿ ಒಂದಾದ ಜಲವೇ ಜೀವ ನದಿ ಅಂತ ಕರಿತೀವಿ. ನೀರಿಗೆ ಏನಂತ ಕರಿತೀವಿ?
ಇದು ನದಿಯಾಗಿ ಹರಿದ್ರೆ ಜೀವನದಿ. ಜೀವನದಿ ಅಂತ ಯಾಕೆ ಹೇಳ್ತೀವಿ? ಇದಕ್ಕೆ ಜೀವ ಇದೆ. ಇದು ಕೂಡ ನಿಮ್ಮ ದೇಹದ ಒಳಗಡೆ ಹೋಗಿ ಎಲ್ಲ ಕೆಟ್ಟ ಶಕ್ತಿಗಳನ್ನು ನಿರ್ಮೂಲನೆ ಮಾಡಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ಮಾಡುವ ಶಕ್ತಿ ನೀರಿಗಿದೆ. ಹಾಗಾಗಿ ನಿಮ್ಗೇನು ಬೇಕೋ ಅದೆಲ್ಲ ನೀರ ಹತ್ರ ಕೇಳ್ಕೊಳ್ಳಿ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಸೋ ಹೆಲ್ದಿ. ನಿಮ್ಗೇನೇ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಅದು ನನಗೆ ಗುಣ ಆಗಿದೆ, ನಾನು ತುಂಬ ಚೆನ್ನಾಗಿದ್ದೇನೆ ಅಂತ ನೀರಿನ ಹತ್ರ ಹೇಳಿ ಆ ಒಂದು ಹೆಲ್ತ್ ಇಶ್ಯೂಸನ್ನು ನೀನು ಕ್ಲಿಯರ್ ಮಾಡು. ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಏನು ಮಾಡು, ಹೊಟ್ಟೆ ನೋವಿದೆ, ಏನೋ ಒಂದು ನೋವಿದೆ, ತಲೆ ನೋವಿದೆ, ಅದನ್ನು ಕ್ಲಿಯರ್ ಮಾಡು, ಅದನ್ನು ಒಡೆದು ಓಡಿಸು ನೀನು ಅಂತ ನೀರಿನ ಹತ್ರ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀರಿಗೆ ಏನೇನು ಬೇಕು ಎಲ್ಲ ಹೇಳಿ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಈ ತಿಂಗಳು ನನಗೆ 1-1.5 ಲಕ್ಷ ಹಣ ಬೇಕಾಗಿದೆ. ಆ ಹಣವನ್ನು ತಂದು ಕೊಟ್ಟಿದ್ದಕ್ಕೆ ನಿನಗೆ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್. ನೀರನ್ನು ಆರಾಮವಾಗಿ ಕುಡೀರಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರಿಗೆ ಐ ಲವ್ ಯು ಹೇಳಿ ನೀರನ್ನು ಪ್ರೀತಿಯಿಂದ ನೋಡಿ. ನೀರು ಕೂಡ ನಿಮಗೆ ಅಷ್ಟೇ ಪ್ರೀತಿಯನ್ನು ಕೊಡುತ್ತೆ. ಓಕೆ, ಈಗ ನೀವು ನೀರನ್ನು ಆರಾಮವಾಗಿ ಕುಡಿಯಬಹುದು. ಆದಷ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಟ್ಕೊಳ್ಳಿ. ನೋಡಿ, ಲೋಟ ಇಲ್ಲಾಂದರೆ ನನ್ನ ಹತ್ರ ಮೊದಲೊಂದು ಕಪ್ಪಿತ್ತು, ಈಗಲೂ ಇದೆ, ಆ ಥರ ಕಪ್ ಇಟ್ಕೊಳ್ಳಿ. ಮಣ್ಣಿನ ಕಪ್ಪು, ಪಿಂಗಾಣಿ ಅಂತ ಅಂತೀವಲ್ಲ ಅದು, ಇಲ್ಲಾಂದರೆ ಈ ಥರ ಗ್ಲಾಸ್ ಇಟ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಇದ್ದಷ್ಟು ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ಸ್ಟೀಲ್ ಲೋಟ ಆ ಥರದ್ದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಆರು ಗಂಟೆಗೆ ಮುಗಿಸೋಣ ಅಂದರೆ 6 ಗಂಟೆ ಆಗೋಗ್ಲಿ. ಈಗ ಮಾಡೋಣ ಮಯೂರ್ಮ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ಅಂತ್ಯವಿಲ್ಲದ ನಮನ ಮತ್ತು ಶುಭಾಶಯಗಳು. ಎಲ್ಲರೂ ಸುಖವಾಗಿರಲಿ. ನೋಡಿ, ಈ ಥರ 8 ಮಲಗಿರೋ 8 ಸಿಂಬಲನ್ನು ಮಾಡಿ ಇನ್ಫಿನಿಟಿ ಅಂತ ಕರಿತೀವಿ. ಅಂತ್ಯವಿಲ್ಲದ ಪ್ರೀತಿ ಅಂತ ಅರ್ಥ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆ್ಯಂಡ್ ಲವ್ ಯು ಯೂನಿವರ್ಸ್. ವಿಶ್ವಶಕ್ತಿ ಶ್ರೀ ಯಾರಪ್ಪ ಇದು? ಮೇಡಮ್ ನಮಸ್ತೆ, ನಾನ್ ಪ್ರಶಾಂತ್ ಪುನರ್ವಾಸ. ಏನು ಫುಲ್ ಪವರ್ಫುಲ್ ವಿಶ್ವಶಕ್ತಿದೆ ಹಾಕ್ಬಿಟ್ಟಿದ್ದೀರಾ. ಮಯೂರ್ಮ. ಮಯೂರ್ಮ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಯಾವಾಗಲೂ ಬ್ಲೆಸ್ಸಿಂಗಲ್ಲಿ ಇಡಿ, ಎಲ್ಲರನ್ನು ಖುಷಿಯಾಗಿಡಿ, ಸಂತೋಷವಾಗಿಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿವೆ. ವಿಶ್ವಶಕ್ತಿ ಶ್ರೀ ಸಮೃದ್ಧಿ ಪ್ರಶಾಂತ್. ವೆರಿ ಗುಡ್, ತುಂಬ ಚೆನ್ನಾಗಿದೆ. ಎಲ್ಲರೂ ನೀವು ನಿಮ್ಮ ಹೆಸರುಗಳನ್ನು ಒಂಥರ ಡಿಫ್ರೆಂಟಾಗಿ ಈ ಥರ ಬರ್ಕೊಳ್ಳಿ. ನಿಮ್ಮ ಹೆಸರಿನ ಮುಂದೆ ಒಂದು ಪವರ್ಫುಲ್ ವರ್ಡನ್ನು ಹಾಕಿ ಝೂಮ್ ಬರೋವಾಗ, ಅಲ್ವಾ? ಹೌದು ಮೇಡಮ್, ಅದಕ್ಕೆ ಅನಿಸ್ತಿದೆ. ಎಸ್, ಒಂಥರ ಏನಂತಾರೆ, ಎನರ್ಜಿಯಲ್ಲಿ ಫ್ಲೋ ಆಗುತ್ತೆ, ಆ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಎಸ್, ವೆರಿ ಗುಡ್ ಸರ್, ಚೆನ್ನಾಗಿ ಹಾಕಿದ್ದೀರಾ. ನಿಮಗೆ ಕೂಡ ಯಾವ್ಯಾವ್ದಾದ್ರು ಪವರ್ಫುಲ್ ವರ್ಡ್ ಇದ್ರೆ ಹಾಕಿ, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಈಗ ಸಮಯ ಆಶೀರ್ವಾದ ತಥಾಸ್ತು ಮಾಡಬೇಕೆಲ್ಲರೂ. ನಾನು ಮಾಡುವಂಥ ಎಲ್ಲ ಕೆಲಸದಲ್ಲೂ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ. ಅದೇ ರೀತಿ ಮಾಡುವಂಥ ಎಲ್ಲ ಕೆಲಸದಲ್ಲಿ ಒಂದು ಏನಂತಾರೆ, ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತಾರಲ್ಲ, ಆ ರೀತಿ ಆಶೀರ್ವಾದವನ್ನು ಮಾಡಿ ನನಗೆ. ಅದೇ ರೀತಿ ನಿಮಗೆ ಕೂಡ ದೇವರ ಮತ್ತು ಹಿರಿಯರ ಆಶೀರ್ವಾದವಿದೆ. ತಥಾಸ್ತು. ಹಾಗೆ ಬ್ಲೆಸ್ಸಲ್ಲೇ ಇರಿ ಯಾವಾಗ್ಲೂ. ಎಲ್ಲೆಲ್ಲಿ ಎಲ್ಲೆಲ್ಲಿ ನಿಮಗೆ ಆಶೀರ್ವಾದ ತಗೊಳ್ಳುವಂಥ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಮಿಸ್ ಮಾಡಬೇಡಿ, ಆಶೀರ್ವಾದನ ತಗೊಳ್ಳಿ. ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಯಾರು ನಿಮಗೆ ಹಾಳಾಗೋದು ಕೆಟ್ಟದಾಗ್ಲಿ ಅಂತ ಮಾಡೋದಿಲ್ಲ. ಆಶೀರ್ವಾದನ ಎಲ್ಲರೂ ಆದಷ್ಟು ಒಳ್ಳೆ ಮನಸ್ಸಿಂದನೇ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಆಶೀರ್ವಾದ ತಗೊಳ್ಳಿ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ನೀವು ಆಶೀರ್ವಾದನ ತಗೊಳ್ಳಿ. ಓಕೆನಾ? ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗ್ಲಿ. ಬಿ ಹ್ಯಾಪಿ. ಒಳ್ಳೇದಾಗ್ಲಿ. ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ತಥಾಸ್ತು. ಎಲ್ಲರಿಗೂ ತಥಾಸ್ತು.